ಕಳೆದ 2 ದಿನಗಳಿಂದನೂ ಕೂಡ ಬಹಳ ಅದ್ಭುತವಾದಂಥ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ನನ್ನ ಅಲ್ಪಮತಿಗೆ ತಿಳಿದಂಥ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ. ಮೊದಲನೆಯ ದಿನ ಸುಖ ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥದ್ದನ್ನು ನೋಡಿದಾಗ, ನಿನ್ನೆಯ ದಿನ ನಾವೆಲ್ಲರೂ ಕೂಡ ಎಂತಹ ಕೃಷಿಕರಾಗಿ ಇಲ್ಲಿ ಯಾವುದೇ ಕಾಯಕವನ್ನು ಮಾಡ್ತಾ ಇದ್ರೂ ಕೂಡ ಪ್ರತಿಯೊಬ್ಬರೂ ಕೂಡ ಮೂಲದಲ್ಲಿ ಕೃಷಿಕರು. ಒಬ್ಬ ರೈತ ಹೊಲವನ್ನು ಉತ್ತಿ ಬಿತ್ತಿ ಹೇಗೆ ಬೆಳೆ ಬೆಳಿತಾನಲ್ಲ, ಹಾಗೇ ಈ ತನುವೆಂಬ ತೋಟದಲ್ಲಿ ಯಾವ ರೀತಿಯಾಗಿ ನಾವು ಬ್ರಹ್ಮ ಬೀಜವನ್ನು ಬಿತ್ತಿ ಎಂಥ ಬೆಳೆಯನ್ನು ಬೆಳಿಬೇಕು ಅನ್ನುವಂಥ ವಿಚಾರಗಳನ್ನು ನಿನ್ನೆಯ ದಿನ ತಮ್ಮೆಲ್ಲರೊಂದಿಗೆ ನಾನು ಚರ್ಚೆ ಮಾಡಿದ್ದೆ. ಇವತ್ತಿನ ದಿನ ನೀವೆಲ್ಲರೂ ಕೂಡ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಈ ಜಗತ್ತಿನಲ್ಲಿ ಅನೇಕ ಜೀವ ಜಂತುಗಳಲ್ಲೇ ಶ್ರೇಷ್ಠವಾದಂಥ ಜೀವಜಂತು ಯಾವುದಾದ್ರೂ ಇದ್ದರೆ ಅದು ಮಾನವ ಜನ್ಮ. ಈ ಮಾನವ ಜನ್ಮ ಸಾರ್ಥಕವಾಗಬೇಕಾದರೆ ಈತ ಯಾವತ್ತಿಗೂ ಕೂಡ ದೇಹವನ್ನು ದಂಡಿಸಿ ದೇವರನ್ನು ಕಾಣು ಎಂಬ ಅರ್ಥದಲ್ಲಿ ಶರಣ ಸಂಸ್ಕೃತಿಯಲ್ಲಿ ನಮಗೆ ಬಹುದೊಡ್ಡವಾದಂಥ ಒಂದು ಪ್ರಜ್ಞೆಯನ್ನು, ಒಂದು ವಿವೇಕವನ್ನು ನಮಗೆಲ್ಲ ಶರಣರು ನೀಡಿಕೊಟ್ಟಿದ್ದಾರೆ. ಅದು ಏನಂದರೆ, ನಾವೆಲ್ಲರೂ ಕೂಡ ದುಡಿದು ಉಣ್ಣಬೇಕು. ಪ್ರತಿಯೊಬ್ಬರೂ ಕೂಡ ಕಾಯಕದಲ್ಲಿ ಕೈಲಾಸ ಕಂಡು ನಾವೆಲ್ಲರೂ ಕೂಡ ನಮ್ಮ ಶಕ್ತಿಗನುಸಾರವಾಗಿ ಯಾವುದಾದರೊಂದು ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬರುವಂಥ ಆದಾಯದಲ್ಲಿ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಬೇಕು ಅನ್ನುವಂಥ ಒಂದು ಬಹಳ ಅದ್ಭುತವಾದಂಥ ಸಿದ್ಧಾಂತವನ್ನು, ತತ್ವವನ್ನು ಎಲ್ಲ ಮಹಾತ್ಮರು ಕೊಟ್ಟಿದ್ದಾರೆ. ಒಂದು ಕಡೆ ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ದುಡಿದು ತಿನ್ನಲೇಬೇಕು. ದುಡಿಯುವಂಥ ಸಂದರ್ಭದಲ್ಲಿ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದಾವು, ಬೇರೆ ಬೇರೆ ಅದಾವು. ಅದನ್ನು ಯಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೇನೆ ನಿನ್ನ ಬುದ್ಧಿ, ನಿನ್ನ ಶಕ್ತಿ ಅದನ್ನು ಉಪಯೋಗಿಸಿಕೊಂಡು ನಿನಗೆ ಅವಶ್ಯಕವಾದಂಥ ಆಹಾರವನ್ನು, ಪ್ರಸಾದವನ್ನು ನೀನು ಹೆಂಗೆ ಸ್ವೀಕಾರ ಮಾಡಬೇಕಂದ್ರೆ ದುಡಿದೇ ತಿನ್ನಬೇಕು. ಯಾರೂ ಕೂಡ ಆರಾಮ್ ಹರಾಮ್ ಹೈ ಅಂತಾರೆ. ಆರಾಮಾಗಿ ತಿನ್ನಂಗಿಲ್ಲ, ಎಲ್ಲರೂ ದುಡಿದೇ ತಿನ್ನಬೇಕು. ಇದನ್ನೇ ನಾವು ಕಾಯಕ ಅಂತ ಕರಿತೀವಿ, ಇದನ್ನೇ ನಾವು ಕರ್ಮ ಅಂತ ಕರಿತೀವಿ. ಒಂದು ಕಡೆ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು, ದೊರೆತುದನು ಹಸಾದವೆಂದುಣ್ಣು ಗೊಣಗದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಅಳದೆ ಮಂಕುತಿಮ್ಮ ಅಂತ DVG ಅವರು ನಮ್ಮೆಲ್ಲರಿಗೂ ಕೂಡ ಕಾಯಕ ಸಂಸ್ಕೃತಿಯನ್ನು 4 ಸಾಲುಗಳಲ್ಲಿ ಬಿಚ್ಚಿಡ್ತಾರೆ. ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು. ನಾನು ಈ ಕೆಲಸ ದೊಡ್ಡದು, ಈ ಕೆಲಸ ಕನಿಷ್ಠ, ಈ ಕೆಲಸ ಶ್ರೇಷ್ಠ ಅಂತ ಬೇಲ್ಲ. ನೀನು ಯಾವುದೇ ಕೆಲಸ ಮಾಡು, ಆ ಕೆಲಸದಲ್ಲಿ ಮೇಲು ಕೀಳು ಅನ್ನುವಂಥದ್ದಿಲ್ಲ. ಇವತ್ತು ಕಸ ಗುಡಿಸುವುದರಿಂದ ಹಿಡ್ಕೊಂಡು ಮಂತ್ರಿ ಆದರೂ ಕೂಡ ಶರಣ ಪರಂಪರೆಯಲ್ಲಿ ಕಸ ಗುಡಿಸುವಂಥ ಕಾಯಕದಲ್ಲಿರುವಂಥ ಶರಣೆ ಸತ್ಯಕ್ಕ, ಹಾಗೆ ಬಿಜ್ಜಳನ ರಾಜ ಮನೆತನದಲ್ಲಿ ಮಂತ್ರಿ ಆಗಿರುವಂಥ ಬಸವಣ್ಣ, ಎಲ್ಲರೂ ಕೂಡ ಕಾಯಕ ಸಂಸ್ಕೃತಿಯ ಮೂಲಕನೇ ನಾನು ಮಾಡುವಂಥ ಕೆಲಸ ಕನಿಷ್ಠ, ನೀನು ಮಾಡುವಂಥ ಕೆಲಸ ಶ್ರೇಷ್ಠ ಅನ್ನುವಂಥ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಕಾಯಕವನ್ನು ಮಾಡ್ತಾ ಇದ್ರು. ಆ ಕಾಯಕ ಮಾಡುವುದರಲ್ಲಿ ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು. ನೀನು ಯಾವುದೇ ಕೆಲಸ ಮಾಡು, ಮನಸ್ಸುಗೊಟ್ಟು ಮಾಡು, ಇದು ಕನಿಷ್ಠ ಇದು ಶ್ರೇಷ್ಠ ಅನ್ನಬೇಡ. ಇರುವ ಕೆಲಸವ ಮಾಡು ಮನವಿಟ್ಟು.
ದೊರೆತುದನು ಹಸಾದವೆಂದುನ್ನು ಗೊನಗದೆ. ನೀನು ಮಾಡಿರುವಂಥ ಕೆಲಸಕ್ಕೆ ಏನು ಪ್ರತಿಫಲ ಸಿಕ್ಕಿರ್ತೈತಲ್ಲ, ಆ ಪ್ರತಿಫಲವನ್ನು ಗೊನಗಲಾರ್ದ ಅದನ್ನು ಪ್ರಸಾದ ಅಂತ ತಿನ್ನು. ಇವತ್ತು ಕೆಲವರಿಗೆ ಅಂಬ್ಲಿನೇ ಸಿಗಬಹುದು, ಕೆಲವರಿಗೆ ರೊಟ್ಟಿ ಪುಂಡಿ ಪಲ್ಯ ಖಾರ ಇಷ್ಟೇ ಸಿಗಬಹುದು, ಕೆಲವರಿಗೆ ಮುಷ್ಟಾನ್ನ ಭೋಜನ ಸಿಗಬಹುದು. ಭೋಜನ ಯಾವುದೇ ಇದ್ರೂ ಕೂಡ ಎಲ್ಲರಿಗೂ ಕೊನೆಯಲ್ಲಿ ಬರುವಂಥದ್ದು ಸಂತೃಪ್ತಿ. ಪಡಿ ತುಂಬ್ತೆಪ್ಪ ಅನ್ನುವಂಥ ಒಂದು ಸಂತೃಪ್ತಿ ಐತಲ್ಲ, ನಿನಗೆ ಬಂದಂಥ ಕಾಯಕದಿಂದ ಬಂದಂಥ ಆ ಅಲ್ಪ ಆಹಾರವನ್ನು ಪ್ರಸಾದವಂತ ಸ್ವೀಕರಿಸು. ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು ದೊರೆತದನು ಹಸಾದವೆಂದುನ್ನು ಗೊನಗಬೇಡ. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಹೊರಡು ಕರೆ ಅಳದೆ ಮಂಕುತಿಮ್ಮ ಅಂತ ಈ ಸಾಲುಗಳು ಏನು ಹೇಳ್ತಾವಂದರೆ, ನಾವೆಲ್ಲರೂ ಕೂಡ ನಮ್ಮ ಕಾಯಕದಿಂದ ಬಂದಂಥ ಆ ಪ್ರಸಾದವನ್ನು ಏನು ಗೊನಗಲಾರ್ದ, ಏನಪ್ಪ ನನಗೇನು ಇಷ್ಟು ಕಡಿಮೆ ಐತಿ, ಅವ್ರಿಗೆ ಇಷ್ಟು ಹೆಚ್ಚೈತಿ, ಏನೂ ವಿಚಾರ ಮಾಡಲಾರ್ದ ಉಣ್ಣು, ಸಂತೃಪ್ತಿಯಿಂದ ಉಣ್ಣು. ಈ ಪರಮಾರ್ಥದ ಈ ಎಲ್ಲ ಭಾರವನ್ನು, ಲೌಕಿಕದ ಭಾರವನ್ನು ಹೊತ್ತುಕೊಂಡು ಯಾವುದನ್ನೂ ಕೂಡ ಅಧರ್ಮದ ಮೂಲಕವಾಗಿ, ಅನೀತಿಯ ಮೂಲಕವಾಗಿ, ಅನ್ಯಾಯದ ಮೂಲಕವಾಗಿ, ಭ್ರಷ್ಟಾಚಾರದ ಮೂಲಕವಾಗಿ, ಇನ್ಯಾವುದೋ ರೀತಿಯಲ್ಲಿ ನೀನು ಪಡ್ಕೋಬೇಕು ಅನ್ನುವಂಥದ್ದನ್ನು ತೆಗೆದುಹಾಕು. ನಿನಗೆ ಎಷ್ಟು ಸಿಗುತ್ತೆ ಅಷ್ಟರಲ್ಲೇ ತೃಪ್ತಿಪಟ್ಟು ಈ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಯಾವಾಗ ಭಗವಂತನ ನಿರ್ದೇಶನ ಆಗತ್ತಲ್ಲ ಆವಾಗ ಆರಾಮಾಗಿ ಹೋಗಿಬಿಡೋದು. ನಾವೆಲ್ಲರೂ ಕೂಡ ಶಾಶ್ವತವಾಗಿ ಇರಕ್ಕೆ ಬಂದಿಲ್ಲೇ. ನಾವೆಲ್ಲರೂ ಎಂದರ ಒಂದಿನ, ಕೆಲವರು ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು, ಮತ್ತೊಂದು ದಿನ ಹೋಗ್ಬೋದು, ಈ ಕ್ಷಣ ಹೋಗ್ಬೋದು. ಯಾರಿಗೂ ಇಂಥ ದಿನವೇ ನಮ್ಮದು ಮರಣ ಐತಿ ಅನ್ನೋದು ಗೊತ್ತಿಲ್ಲ. ಆದರೆ ಇದನ್ನೆಲ್ಲವನ್ನ ವಿಚಾರ ಮಾಡಿ ಕಾಯಕದಲ್ಲಿ ನಿರತನಾಗು. ಬಸವಾದಿ ಶಿವಶರಣರ ಪರಂಪರೆಯಲ್ಲಿ ನಾನಾಗಲೇ ಹೇಳಿದೆ, ಕಸ ಗುಡಿಸುವಂಥ ಕಾಯಕ ಮಾಡ್ತಾ ಇರುವಂಥ ಸತ್ಯಕ್ಕ ತನ್ನ ಅದ್ಭುತವಾದಂಥ ಒಂದು ವಚನದಲ್ಲಿ ಈ ಕಾಯಕದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪ್ರಜ್ಞೆಯನ್ನು ಬೆಳೆಸ್ತಾಳೆ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾನೆ, ನಿಮ್ಮ ಪ್ರಮಥರಾನೆ. ಅದೇನು ಕಾರಣವೆಂದರೆ ನೀನಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂತ ತಿಳ್ಕೊಂಡು ಒಂದು ಅದ್ಭುತವಾದ ವಚನವನ್ನು ಕಸ ಗುಡಿಸುವಂಥ, ಬೇರೆಯವರ ಮನೆಯಲ್ಲಿ ಕಸ ಮುಸುರೆ ಮಾಡುವಂಥ ಒಬ್ಬ ಶರಣೆ ಸತ್ಯಕ್ಕ ನಮ್ಮೆಲ್ಲರಿಗೂ ತಿಳುವಳಿಕೆ ಕೊಡ್ತಾಳೆ. ಏನು ಹೇಳ್ತಾಳೆ ಅಂದರೆ ಸತ್ಯಕ್ಕ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಇವತ್ತು ನಾವೆಲ್ಲರೂ ಹೆಂಗೆ ತಿಳ್ಕೊತೀವಪ್ಪ ಅಂತಂದ್ರೆ, ಬಹಳ ಮನುಷ್ಯನ ಒಂದಷ್ಟು ಇವತ್ತಿನ ಸಹಜ ಗುಣನೋ ಅಥವಾ ಮುಖ್ಯವಾಗಿ ಎಲ್ಲರೂ ಕೂಡ ಅದೇ ರೀತಿಯಾದಂಥ ಆಸೆಯನ್ನು ಹೊಂದ್ಯಾರ. ಏನಂದ್ರೆ ತನ್ನದಲ್ಲದ ವಸ್ತುವಿಗೆ ಆಸೆ ಪಡೋದು. ಹೀಗಿದು ಒಂದು ವಸ್ತು ಐತಿ, ಈ ವಸ್ತು ನನ್ನದಲ್ಲ, ಆದರೂ ಕೂಡ ಅದು ನನಗೆ ಬೇಕು ಅನ್ನುವಂಥ ಆಸೆಯನ್ನು ಪಡ್ತೀವಿ. ನಾನು ಏನು ಕೆಲಸ ಮಾಡಕತ್ತೀನಿ ಆ ಕೆಲಸಕ್ಕೆ ಎಷ್ಟು ಕೊಡಬೇಕಲ್ಲ ಅದು ಯಾವುದೋ ರೂಪದಲ್ಲಿ ಭಗವಂತ ಕೊಡ್ತಾನೆ. ಈಗ ಒಬ್ಬ ಆಳು ಮನುಷ್ಯನ ನಾವು ಕೆಲಸಕ್ಕೆ ಹಚ್ಚಿವಂದ್ರೆ ಅವ ಕೆಲಸ ಸುಮ್ಮನೆ ಮಾಡೋದಿಲ್ಲ. ಇವತ್ತು ಯಾರೇ ಏನೇ ಕೆಲಸ ಮಾಡಿದ್ರು ಆ ಕೆಲಸದ ಹಿಂದೆ ಪ್ರತಿಫಲ ಇರುತ್ತೆ. ಇಷ್ಟು ಧಾನ್ಯನೋ ದವಸನೋ ಅಥವಾ ದುಡ್ಡು ನನಗೆ ಸಿಗುತ್ತಂತ ತಿಳ್ಕೊಂಡು ಕೆಲಸ ಮಾಡ್ತೀವಿ. ಆದರೆ ಬಹಳ ಮುಖ್ಯವಾಗಿ ಮನುಷ್ಯನ ಸಹಜ ಸ್ವಭಾವ ಏನಪ್ಪ ಅಂತಂದ್ರೆ ತನ್ನದಲ್ಲದ ವಸ್ತುವಿಗೆ ಆಸೆ ಪಡೋದು, ಜೊತೆಗೆ ನನಗೆ ದುಡಿದೇನೆ ಎಲ್ಲ ಸಿಗಬೇಕು, ಎಲ್ಲ ಭಾಗ್ಯ ನನಗೆ ದುಡಿಲಾರ್ದ ಸಿಗಬೇಕು, ಈ ಮನೋಭಾವ ಹೆಚ್ಚಾಗಕತ್ತದ. ದುಡಿದು ಕೇಳಬೇಡ್ರಿ, ತಿನ್ನೋದಕ್ಕೆ ಕೇಳ್ರಿ ಹಾಜರ್. ಕೆಲಸಕ್ಕೆಲ್ಲ ಇಲ್ಲ, ದುಡಿಯಾಕಿಲ್ಲ, ಆದರೆ ತಿನ್ನೋದಕ್ಕೆ ಇನ್ನೊಬ್ಬರದ ಕದಿಯೋದಕ್ಕೆ ಭಾಳ ಮಂದಿ ಸಿದ್ಧ ಹಸ್ತರಿರ್ತಾರೆ. ಇವತ್ತು ಲೋಕದಲ್ಲಿ ಅವರೇ ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲ ದಿನನಿತ್ಯ ವಿದ್ಯಮಾನಗಳನ್ನು ಗಮನಿಸಿದಾಗ ಅಲ್ಲಿ ಕಳ್ಳತನ ಆತು, ಇಲ್ಲಿ ದರೋಡೆ ಆತು, ನೋಡೋದಿಲ್ವಾ? ಇವೆಲ್ಲ ವಿಚಾರ ಮಾಡಿದಾಗ ಮನುಷ್ಯ ಏನು ಮಾಡಕತ್ತಾನ,
ದುಡಿಯದೆ ಶ್ರೀಮಂತನಾಗಬೇಕು ಅನ್ನುವಂಥ ಆಸೆ ಪಡ್ತಾನ. ಅನಾಯಾಸವಾಗಿ ನನಗೆ ದುಡ್ಡು, ಬಂಗಾರ, ಸಂಪತ್ತು, ಹೊಲ, ಮನಿ, ಆಸ್ತಿ ಬರಲಿ ಅಂತ ತಿಳ್ಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಜಗಳ ತೆಗಿತಾನ, ಕೋರ್ಟಿಗೆ ಹಾಕ್ತಾನ. ಕೋರ್ಟಿಗೆ ಅಳೆದಾಡಿ ಇನ್ನೊಬ್ಬರ ವಸ್ತು, ಪರವಸ್ತುವನ್ನು ಪಡ್ಕೊಳ್ಳೋಕ್ಕೆ ಪಡಬಾರದವಾದಂಥ ಹೋರಾಟ ಮಾಡ್ತಾ ದುಡಿಲಾರ್ದ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂಥವರಿಗೆ ಈ ವಚನ, ಸತ್ಯಕ್ಕನ ವಚನ ನಮ್ಮೆಲ್ಲರಿಗೂ ಕೂಡ ಅರಿವಿನ ಬೆಳಕನ್ನು ನೀಡುತ್ತೆ. ಯಾರಿಗೋ ಏನು ಮಾಡ್ತೀವಿ ಅವ್ರಿಗೆ ಗೊತ್ತಿಲ್ಲದಾಗ ಎಗರಿಸಿ ಬಿಡೋದು. ನೋಡ್ರಿ, ಬಸ್ನ್ಯಾಗ ಹತ್ತಿರ್ತೀವಿ, ಗದ್ದಲ್ದಾಗ ಹತ್ತೀವಿ, ಬಸ್ನ್ಯಾಗ ಹತ್ತಿ ಆಮೇಲೆ ಹತ್ತಿದ ಮೇಲೆ ಗೊತ್ತಾಗುತ್ತೆ ಮೊಬೈಲ ಇಲ್ಲ, ನನ್ನ ಪರ್ಸ ಇಲ್ಲ ಅಲ್ವಾ. ಇವು ದಿನ ಕೇಳ್ತೀವಿ, ಮೊಬೈಲ್ ಕಳ್ಕೊಂಡೆ, ಪರ್ಸ್ ಕಳ್ಕೊಂಡೆ, ಬಂಗಾರ ಹೋತು, ನಮ್ಮ ಮನೆ ಇವತ್ತು ಕನ್ನ ಹಾಕಿದ್ರು. ಹೀಗೆಲ್ಲ ಇವ್ರು ಅದಾರಲ್ಲ, ಇವರೆಲ್ಲ ದುಡಿದೇ ತಿನ್ನುವಂಥವ್ರು, ಇವರು ದುಡಿಯದೇ ತಿನ್ನೋರು. ಇನ್ನೂ ಕೆಲವರು ಅದಾರ, ಅವ್ರಿಗೆಲ್ಲ ಐತಿ, ಅವ್ರಿಗೆ ಕಾಲಕ್ಕೆ ಪಗಾರ ಐತಿ, ಎಲ್ಲ ಐತಿ. ಅಂಥವ್ರು ಏನು ಮಾಡಕತ್ತಾರಂದ್ರೆ ಹೆಂಗೆ ವಂಚನೆ ಮಾಡ್ತಾರಂದ್ರೆ ಲಂಚಕ್ಕಾಗಿ ವಂಚನೆ ಮಾಡ್ತಾರೆ. ನನಗೆ ಕಾಯಕಕ್ಕೆ ಎಷ್ಟು ಬೇಕೋ ಅಷ್ಟು ನನಗೆ ಪಗಾರ ಐತಿ, ನನಗೆ ಸಂಬಳ ಐತಿ ಅಂತ ತಿಳ್ಕೊಳ್ಳೋದಿಲ್ಲ. ತಾನು ಮಾಡಿಕೊಡುವಂಥ ಕೆಲಸ ಅದು. ಅವನ ಶ್ರದ್ಧೆ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಅವ ಕೆಲಸ ಮಾಡಬೇಕು. ಆದರೆ ಆ ಕೆಲಸಕ್ಕೆ ಪ್ರತಿಫಲವಾಗಿ ವೇತನ ಐತಿ, ಸಂಬಳ ಐತಿ. ಆದರೂ ಕೂಡ ಗಿಂಬಳಕ್ಕೆ ಮುಲಾಜಿಲ್ದ ಕೇಳ್ತಾರೆ, ಇಷ್ಟು ರೊಕ್ಕ ಕೊಡ್ರಿ ನಿಮ್ಮ ಕೆಲಸ ಆಕತ್ತೆ ಅಂತಾರೆ, ಇಷ್ಟು ರೊಕ್ಕ ಕೊಡ್ರಿ ಇಷ್ಟು ನಿಮ್ಮ ಕೆಲಸ ಆಗತ್ತಂತಾರ. ಇಲ್ಲಿ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದೆನಾದರೆ. ನೋಡ್ರಿ, ಸತ್ಯಕ್ಕ ಹೇಳ್ತಾಳೆ, ಆಕೆ ಒಬ್ಬ ಶ್ರೀಮಂತನ ಮನೆಯಲ್ಲಿ ಮುಸ್ರೆ ತೊಳೆಯೋದು, ಕಸ ಹೊಡೆಯೋದು ಮಾಡಕತ್ತಾಳ. ಅಲ್ಲಿ ಶ್ರೀಮಂತನ ಮನೆಯಲ್ಲಿ ಎಲ್ಲಿ ಬೇಕಾದಲ್ಲಿ ಮುತ್ತು ರತ್ನ ಬಿದ್ದೈತಿ, ಬಂಗಾರ ಬಿದ್ದೈತಿ, ವಸ್ತ್ರ ಬಿದ್ದೈತಿ. ಅದನ್ನು ಕಣ್ಣೆತ್ತಿ ಸಹಿತ ನೋಡ್ತಾ ಇಲ್ಲ ಆಕಿ. ಅದನ್ನೇನಾದರೂ ಅವರಿಗೆ ಆತ್ಮವಂಚನೆ ಮಾಡಿಕೊಂಡು, ನನ್ನ ಆತ್ಮವಂಚನೆ ಮಾಡಿಕೊಂಡು, ಅವ್ರಿಗೆ ಮೋಸ ಮಾಡಿಕೊಂಡು ನಾನೇನಾದರೂ ಅದನ್ನು ತಗೊಂಬಂದು ಉಪಯೋಗಿಸಿಕೊಂಡೆ ಅಂದರೆ ಹೇಳ್ತಾಳೆ, ನಿಮ್ಮ ಆನೆ, ನಿಮ್ಮ ಪ್ರಮಥರ ಆನೆ, ಅದೇನು ಕಾರಣವೆಂದರೆ ನೀನಿಕ್ಕಿದ ಭಿಕ್ಷೆದಲ್ಲಿ ಬೆಪ್ಪನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ. ಅದು ಏನಾರ ನನ್ನ ವಸ್ತು ಅಂತ ತಿಳ್ಕೊಂಡು ಪರರ ವಸ್ತುವನ್ನು ನಾನು ತಗೊಂಡು ಅದನ್ನು ಅನುಭೋಗಿಸಾಕತ್ತೀನಂದ್ರೆ, ಭಗವಂತ ನಿಮ್ಮ ಆನೆ, ನಿಮ್ಮ ಪ್ರಮಥರಾನೆ, ನನಗೆ ಅಂತ ಆಸೆ, ಅಂಥ ಏನಾದರೂ ದುರ್ಬುದ್ಧಿ ಬಂತಪ್ಪ ಅಂದ್ರೆ ನೀ ನನಗಾಗಲೇ, ನೀ ನಾನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗು, ನನ್ನ ನರಕಕ್ಕೆ ಕಳಿಸಿಬಿಡು ಅಂತ ಏನಾದರೂ ಪಾಪ ಕೃತ್ಯ ಮಾಡಿದ್ನಂದ್ರೆ. ಈ ರೀತಿಯಾಗಿ ಏನು ಶರಣೆ ಸತ್ಯಕ್ಕ ನಮಗೆ ಇಂಥ ಅದ್ಭುತವಾದಂಥ ವಿಚಾರವನ್ನು ಕೊಟ್ಟು ಕಳಿಸ್ತಾಳೆ, ಹೇಳ್ತಾಳೆ. ಇವತ್ತು ಲಂಚ ಅನ್ನುವಂಥದ್ದು ಎಲ್ಲ ಕಡೆ ಬೇರು ಬಿಟ್ಟಿದೆ. ಹೇಗೆ ಸಾವಿಲ್ಲದ ಮನೆಯ ಸಾಸಿವೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲನೋ ಹಾಗೆ ಲಂಚ, ಭ್ರಷ್ಟತನವಿಲ್ಲದ ಅಂಥ ವ್ಯವಸ್ಥೆಯನ್ನು ಹುಡುಕೋದು ಭಾಳ ದುರ್ಲಭ ಐತಿ. ಒಮ್ಮೆ ಏನಾಗಿತ್ತಂತ, ಈ ಕುಟುಗುಣ ಕೇರ್ಯಾಗ ಒಬ್ಬ ಪವಾಡ ಪುರುಷ ಬಂದಿದ್ನಂತ. ಆ ಪವಾಡ ಪುರುಷ ಏನು ಮಾಡ್ತಿದ್ದಂದ್ರೆ, ಈಗೆಲ್ಲ ನೋಡಿರ್ಬೋದು ನೀವು, ಇವರು ಸುಡುಗಾಡ ಸಿದ್ಧರು ಬರ್ತಿದ್ರು ನೋಡ್ರಿ ಮೊದಲ, ಈಗೂ ಅಲ್ಲಲ್ಲಿ ಬರ್ತಾರ. ಅವ್ರು ಬಂದು ಗುಂಡ, ಗಜಗ ಇಂಥ ಎಲ್ಲ ಗುಂಡುಗಳನ್ನು ನುಂಗೋದು, ಮಾಡಿ ನುಂಗಿ ಇಲ್ಲೈತೆ ಅಂತೇಳಿ ಹಿಂಗೆ ಹೊಡೆದು ತೋರಿಸೋರು. ನಿಂಬೆಹಣ್ಣು ತೊಗೊಂಡು ನುಂಗವ್ರು. ಇದು ನೋಡಿ ಒಬ್ಬ ವ್ಯಕ್ತಿಗೆ ಆಶ್ಚರ್ಯ ಆಯ್ತು. ಏನಪ್ಪ ಇವ ಗುಂಡ ನುಂಗ್ತಾನ, ದೊಡ್ಡ ದೊಡ್ಡ ಕಲ್ಲು ನುಂಗ್ತಾನ, ನಿಂಬೆಹಣ್ಣು ನುಂಗ್ತಾನ ಅಂತ ತಿಳ್ಕೊಂಡು ತನ್ನೊಬ್ಬ ಸ್ನೇಹಿತನಿಗೆ ಹೇಳ್ತಾನೆ, ಹಿಂಗೊಬ್ಬ ಪವಾಡ ವ್ಯಕ್ತಿ ಬಂದಿದ್ದ, ಏನು ಮಾರಾಯ, ಗುಂಡನ ನುಂಗಿದ, ದೊಡ್ಡ ದೊಡ್ಡ ಕಲ್ಲು ನುಂಗಿದ, ನಿಂಬೆಹಣ್ಣು ನುಂಗಿದ ಅನ್ನನ. ಅವನಿಗೇನು ಭಾಳ ಆಶ್ಚರ್ಯ ಅನ್ನಿಸ್ಲಿಲ್ಲ, ಅವನಿಗೇನಿದು ಭಾಳ ಇದು ಅನ್ನಿಸ್ಲಿಲ್ಲ. ಯಾಕೋ ಇಂಥ ವಿಚಾರ ಹೇಳಕತ್ತೀನಿ, ನೀ ಏನು ಸುಮ್ಮದಿ, ಹುಚ್ಚ, ಏನವ ಬರೇ ನಿಂಬೆಹಣ್ಣು ನುಂಗ್ಯಾನ, ಗುಂಡ್ಕಲ್ ನುಂಗ್ಯಾನ, ಬಾ ಅಲ್ಲಿ ನಮ್ಮ ಊರಿಗೆ ಬಾ, ಕಡೆ ಒಬ್ಬೊಬ್ಬರು ಪಂಚಾಯಿತಿನ ನುಂಗ್ಯಾರ ಅಂತ ಹೇಳಿದಂತ. ಯಾಕೆ ವಿಚಾರ ಹೇಳಕತ್ತೀನಂದ್ರೆ, ಇವತ್ತು ಅಷ್ಟರ ಮಟ್ಟಿಗೆ
ಲಂಚದ ಕಬಂಧ ಬಾಹುಗಳು ಚಾಚ್ತಾ ಇದ್ದಾವೆ. ಅವರೆಲ್ಲ ತಿಳ್ಕೋಬೇಕು, ಕರ್ಮ ಮಾಡದೇನೆ, ಕೆಲಸ ಮಾಡದೇನೆ ಅನ್ಯರ ವಸ್ತುವಿಗೆ ಅಥವಾ ಅನ್ಯರಿಂದ ನನ್ನದಲ್ಲದ ವಸ್ತುವಿಗೆ ಕೈ ಹಾಕೋದೈತಲ್ಲ. ಯಾಕಂದ್ರೆ ನಿಮಗೆ ಹೆಚ್ಚುವರಿಯಾಗಿ ನಾನು ಲಂಚದ ರೂಪದಲ್ಲಿ ತಗೋತೀನಂದ್ರೆ ಅದು ಅನ್ಯರ ಹಣ, ಅನ್ಯರ ಕೊರಗಿನಿಂದ, ಅನ್ಯರ ಕಣ್ಣೀರಿನಿಂದ ಬಂದಿರುವಂಥ ಹಣ. ಯಾರು ನಗನಗತ ಕೊಡೋದಿಲ್ಲ, ಸಂತೋಷದಿಂದ ಕೊಡೋದಿಲ್ಲ. ನೀವೊಂದು ಏನೋ ಒಳ್ಳೆ ಕೆಲಸ ಮಾಡಿರಿ, ಕೆಲಸ ಮಾಡಿದ ಮೇಲೆ ಅವ್ರಿಗೆ ಎಷ್ಟು ನಿಮಗೆ ಏನು ನಿಗದಿತವಾದಂಥ ಸಂಬಳ ಆಗಲಿ ದುಡ್ಡಾಗಲಿ ನಿಮಗೆ ಸಿಗಬೇಕಾಗೈತೆ, ಅದು ಸಿಗುತ್ತೆ. ಹೆಚ್ಚುವರಿಯಾಗಿ ನಾವು ಆಸೆ ಪಟ್ಟರೆ ಆ ಆಸೆ ಪಟ್ಟಿದ್ದು ಕೊಟ್ಟರೂ ಕೂಡ ಅದು ಮನಸ್ಸಿನಿಂದ ಕೊಟ್ಟಿದ್ದಲ್ಲ, ವ್ಯಥೆಯಿಂದ ಕೊಟ್ಟಿದ್ದನ್ನು ತಿಳ್ಕೋಬೇಕು. ಯಾಕಂದರೆ ಕರ್ಮ ಸಿದ್ಧಾಂತ ಹೇಳುತ್ತೆ ನನ್ನದಲ್ಲದ ವಸ್ತುವಿಗೆ ನಾನೇನಾದರೂ ಆಸೆ ಪಟ್ರೆ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ದಾರ್ಯಾಗ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಹೊಲದಾಗ ಒಂದು ಮಾವಿನ ಮರ. ಆ ಮಾವಿನ ಮರದಾಗ ಫಲಭರಿತವಾದಂಥ ಹಣ್ಣುಗಳು ಬಿಟ್ಟವು. ಇವು ಹೋಗುವಾಗ ಆಸೆ ಆಗತ್ತೆ, ಈ ಹಣ್ಣು ಚಲೋದವು, ಕಿತ್ಕೊಂಡು ತಿನ್ನಬೇಕು ಅಂತ ತಿಳ್ಕೊಂಡು ಆಸೆ ಆಗತ್ತೆ. ಇಲ್ಲಿ ನೋಡ್ರಿ, ನಾನು ನಿನ್ನೆ ಹೇಳಿದ್ದೆ, ಬುದ್ಧನ ಒಂದಷ್ಟು ವಿಚಾರಗಳನ್ನು, 3 ವಿಚಾರಗಳನ್ನು ನೋಡು ನೋಡು ನೋಡು, ಕೇಳು ಕೇಳು ಕೇಳು, ಮಾಡು ಮಾಡು ಮಾಡು. ಈಗ ಬಂತಿಲ್ಲೇ ಕಣ್ಣು ಏನು ಮಾಡ್ತೈತಂದ್ರೆ ಹಣ್ಣನ್ನು ನೋಡ್ತೈತಿ. ಹೊಂಟಾನ ದಾರ್ಯಾಗ, ಆ ಹಣ್ಣು ನನ್ನದಲ್ಲ, ಆ ಗಿಡ ನನ್ನದಲ್ಲ, ನನ್ನ ವಸ್ತು ಅಲ್ಲ, ಪರರ ವಸ್ತು ಅದು. ಆ ಹಣ್ಣನ್ನು ಕಣ್ಣು ನೋಡ್ತೈತಿ. ಕಣ್ಣು ನೋಡಿದಾಗ ಅದನ್ನು ತಿನ್ನಬೇಕಂತ ಆಸೆ ಚಿಗುರು ಹೊಡಿತೈತಿ. ತಿನ್ನಬೇಕಂತ ಆಸೆ ಚಿಗುರು ಹೊಡೆದಾಗ ಹೋಗಿ ಕಣ್ಣು ಏನಾದರೂ ಹಣ್ಣು ತಿನ್ನಕ್ಕೆ ಸಾಧ್ಯ ಆಗತ್ತನ್ರಿ? ಇಲ್ಲ. ಏನಾಗತ್ತೆ? ಸಂದೇಶ ಹೋಗುತ್ತೆ. ಹಣ್ಣನ್ನು ಕಣ್ಣು ನೋಡ್ತಿ, ಫಸ್ಟ್ ನೋಡಿದ್ದು ಕಣ್ಣು, ಹಣ್ಣನ್ನು ನೋಡ್ತು, ನೋಡಿದ ಮೇಲೆ ತಿನ್ನಬೇಕಂತ ಆಸೆ ಆಯಿತು. ಆಸೆ ಆದಮೇಲೆ ಮೊದಲ ಪ್ರಯತ್ನ ಯಾರ್ದ್ರಿ? ಕಾಲಿಗೆ ಸಂದೇಶ ಹೋಗ್ತತಿ, ಹೋಗು ಆ ಗಿಡದ ಕಡೆ ಹೋಗು ನೀನು. ಆ ಪಾಪ ಅದು ಏನು ಮಾಡ್ತತಿ? ಕಾಲು ಈ ದೇಹವನ್ನು ಕರ್ಕೊಂಡು ಗಿಡದ ಹತ್ರ ಹೋಗ್ತತಿ. ಆಯಿತು, ಕಾಲು ಏನಾರ ಹಣ್ಣು ಕಿತ್ಕೊಂಡು ತಿನ್ನಕ್ಕಾಗತ್ತನ? ಇಲ್ಲ. ಆಗದು ಏನು ಹೇಳ್ತತಿ? ಕೈಗೆ ಹೇಳ್ತತಿ, ಹೋಗು ಕಿತ್ಕೋದನ್ನ ಹಣ್ಣು ಕಿತ್ಕೋ ಅಂತೇಳಿ ಕೈಗೆ ಸಂದೇಶ ಹೊತ್ತು ಆ ಹಣ್ಣನ್ನು ಕಾಲುಗಳ ಸಹಾಯದಿಂದ ಮರ ಹತ್ತಿ ಹಣ್ಣನ್ನು ಕಿತ್ಕೋತತಿ. ಕೈ ಕಿತ್ಕೊಂಡಾಗ ಈ ಕೈ ಏನಾದರೂ ಹಣ್ಣನ್ನು ತಿನ್ನಕ್ಕಾಗತ್ತಾ? ಇಲ್ಲ. ಅದ್ರದ್ದು ಕೆಲಸ ಏನೂ ಇಲ್ಲ. ಹಣ್ಣು ಕಿತ್ಕೊಂತು, ಬಾಯಿ ಹತ್ರ ಬಂತು. ಈಗೇನು ಮಾಡಬೇಕು? ಬಾಯಿ ಅದನ್ನು ತಿಂತೈತಿ. ತಿಂದು ತನ್ನ ಹತ್ರ ಇಟ್ಕೊತೈತನ, ಅದನ್ನ ಏನು ಮಾಡ್ತಾ ಸೀದಾ ಒಳಗಡೆ ಕಳಿಸಿಬಿಡ್ತು ಉದರಕ್ಕೆ. ಇಷ್ಟಂದ್ರಾಗ ಆ ಗಿಡದ ಮಾಲೀಕ ಬರ್ತಾನ. ಮಾಲೀಕ ಬಂದು ಪರರ ವಸ್ತುವನ್ನು ಕದಿಯುವಾಗ, ನನ್ನದಲ್ಲದ ವಸ್ತುವಿಗೆ ನಾನು ಕೈ ಹಾಕಿದಾಗ ಆ ವಸ್ತುವಿನ ಮಾಲೀಕ ಯಾರೇ ಇರಲಿ, ಅದು ಭಗವಂತನೇ ಇರಲಿ, ಮನುಷ್ಯನೇ ಇರಲಿ, ನಮಗೆ ಶಿಕ್ಷೆ ಕೊಡ್ತಾನೋ ಇಲ್ರಿ? ಶಿಕ್ಷೆ ಕೊಡ್ತಾನೆ ಇಲ್ಲ. ಶಿಕ್ಷೆ ಕೊಡಲೇಬೇಕು. ಆ ಮಾಲೀಕ ಬಂದ, ದೊಡ್ಡದೊಂದು ಬಡ್ಗಿ ತಗೊಂಡು ಬೆನ್ನಿಗೆ ಹೊಡೆದನ. ಬೆನ್ನು ಯಪ್ಪ ಅಂತಿ. ಯಾಕ ನನ್ಯಾಕೆ ಹೊಡಿತೀವೋ ಮರೆಯ ನೀನು? ನನ್ಯಾಕೆ ಹೊಡಿತಿ ಅಂತ ತಿಳ್ಕೊಂಡು ಬೆನ್ನು ಬಡಿಸ್ಕೊಂತು. ಆ ಬಡಿತದ ಹೊಡೆತಕ್ಕ ಕಣ್ಣಾಗ ನೀರು ಬಂತು. ಇಲ್ಲಿ ನಾವು ತಿಳ್ಕೋಬೇಕು, ಮೊದಲು ತಪ್ಪು ಮಾಡಿದ್ಯಾವುದು? ಕಣ್ಣು ನೋಡಿ ಅದು ನಂದಲ್ಲ ಅಂತ ತಿಳ್ಕೊಂಡು ಸುಮ್ಮ ಹೋಗಕ್ಕೆ ಬಿಡಲಿಲ್ಲ. ಈಗ ಹೊಂಟಿರ್ತೀವಿ ದಾರ್ಯಾಗ, ಕಡ್ಲಿ ಗಿಡ ಭಾಳ ಇರ್ತಾವೆ, ಕಡ್ಲಿ ಹಚ್ಚಿರ್ತಾರೆ ರೋಡ್ ಸೈಡ್. ಏನು ನೋಡ್ಬೇಕ್ರಿ? ಏನು ತಮ್ಮದ ಹಣ್ಣು ಹಂಗೆ ಕಿತ್ತುಕೊಂಡು ಶಿವುಡ್ಗಂಡ್ಲೆ ಕಿತ್ತುಕೊಂಡು ಗಾಡಿಯಾಗ ನನಗೆ ಅನಿಸುತ್ತೆ, ಮೊದಲು ಏನೋ ಪಾಪ ದಾರಿ ಹೋಗ್ರು, ಏನೋ ಒಂದಿಷ್ಟು ಹಸಿವು, ಒಂದಷ್ಟು ಇದಕ್ಕೆ ಕಾರ್ ತರಿಬಿ ಕಿತ್ಕೊಂಡು ಹೋಗುವಂಥವ್ರು ನೋಡಿ ನಾನು. ಕಾರು ಬೈಕು ತರಿಬಿ ಅವ್ರದ್ದಲ್ಲದ ಹೊಲ. ಪಾಪ ಏನು ಮಾಡ್ಬೇಕ್ರಿ ರೈತರು? ನೋಡ್ಬೇಕು ನೀವು, ಅವು ಕಿತ್ಕೊಂಡು ಹೋಗೇ ಬಿಟ್ಟಿರ್ತಾರ. ಈ ಪ್ರಜ್ಞೆ ಬೇಡವಾ? ಇದು ನಂದಲ್ಲ. ಇಲ್ಲಿ ನಾವು ತಿಳ್ಕೋಬೇಕು, ಮೊದಲು ಮಾಡಿರುವಂಥದ್ದು ಕಣ್ಣು ತಪ್ಪು ಮಾಡ್ತೀವಿ. ಆ ಕಣ್ಣು ತಪ್ಪು ಮಾಡಿದಕ್ಕೆ
ಶಿಕ್ಷೆ ಆಗಿದ್ದು ಕಣ್ಣಿಗೆನೆ ನೀರು ಬಂತು. ಇದನ್ನೇ ನಾವು ಕರ್ಮ ಸಿದ್ಧಾಂತ ಅಂತ ಕರಿತೀವಿ. ಕರ್ಮ ಸಿದ್ಧಾಂತ ಏನು ಹೇಳುತ್ತಂದ್ರೆ, ಈ ಜಗತ್ತಿನಲ್ಲಿ ನಾವು ಏನು ಬಂದೀವಲ್ಲ ಮನುಷ್ಯನಾಗಿ, ಕರ್ಮ ಮಾಡು, ಕೆಲಸ ಮಾಡು. ನೀನು ಹೆಂಗೆ ಕೆಲಸ ಮಾಡ್ತೀಯಲ್ಲ ಹಂಗೆ ನಿನಗೆ ಪ್ರತಿಫಲ ಸಿಗುತ್ತೆ. ಕರ್ಮ ಅನ್ನುವಂಥದ್ದು ನಿನ್ನ ವಿಳಾಸ ಹುಡುಕೊಂಡು ಬರ್ತೈತಿ. ನೀನು ಒಳ್ಳೆಯದು ಮಾಡಿದ್ರೆ ಒಳ್ಳೆಯ ಕರ್ಮ ನಿನ್ನ ಬೆನ್ನು ಹತ್ತಿ ಬರ್ತೈತಿ. ನೀನು ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟ ಕರ್ಮ ನಿನ್ನನ್ನು ಅಟ್ಟಾಡಿಸ್ಕೊಂಡು ಬರ್ತೈತಿ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಯಾಕೆಂದರೆ ಕರ್ಮ ಅನ್ನುವಂಥದ್ದು, ಕೆಲಸ ಅನ್ನುವಂಥದ್ದು ನನ್ನ ಹಕ್ಕು, ನನ್ನ ಕರ್ತವ್ಯ. ಅದು ಕೆಲಸ ಮಾಡಬೇಕು, ಕರ್ಮ ಮಾಡಬೇಕು. ಆದರೆ ಪ್ರತಿಫಲವನ್ನು ನಿರೀಕ್ಷೆ ಮಾಡಬೇಡ. ಭಗವಂತ ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ಸಂತೃಪ್ತಿಯಿಂದ ಇರು. ಯಾಕಂದರೆ ಈ ಜಗತ್ತಿನಲ್ಲಿ ಕರ್ಮ ಮಾಡ್ದೇನೆ, ಕೆಲಸ ಮಾಡ್ದೇನೆ ಯಾರಿಗೂ ಬದುಕು ಹಕ್ಕಿಲ್ಲ. ಸುಮ್ಮ ಆರಾಮ್ ತಿಂದು ಉಂಡು ಬದುಕಕ್ಕೆ ಯಾರಿಗೂ ಇಲ್ಲ ಹಕ್ಕಿಲ್ಲ. ಒಬ್ಬೊಬ್ರು ಇರ್ತಾರೆ, ಅವ್ರ ಹಿರಿಯರೆಲ್ಲ ಭಾಳ ಆಸ್ತಿ ಎಲ್ಲ ಮಾಡಿ ಇಟ್ಟಿರ್ತಾರೆ. ಇವ್ರು ಏನಿಲ್ಲ, ಮೋಜು ಮಸ್ತಿ ಮಾಡ್ಕೊಂಡು ಅದನ್ನು ಅಳಗಾಲ ಹಚ್ಚಕ್ಕೆ ಇರ್ತಾರೆ ಅವರು. ಯಾಕೆ? ಅವ್ರಿಗೆ ಶ್ರಮ ಅನ್ನೋದು ಏನು ಗೊತ್ತಿಲ್ಲ. ಅಂಥ ಆಸ್ತಿ ಅಂತಸ್ತನ್ನು ಹಿಂದಿನ ಹಿರಿಯರು ಹೆಂಗೆ ಗಳಿಸಿಟ್ಟಾರ ಅನ್ನೋದು ಏನೂ ಗೊತ್ತಿಲ್ಲ. ಇವ್ರಿಗೇನು ಗೊತ್ತೈತಿ? ಅದನ್ನು ಹಾಳು ಮಾಡೋದು ಅಷ್ಟೇ ಗೊತ್ತೈತಿ. ಇವ್ರು ದುಡ್ದು ತಿನ್ನೋರಲ್ಲ, ಇನ್ನೊಬ್ಬರನ್ನ ಕಸದು ತಿನ್ನೋರು, ದುಡಿದು ತಿಂದವ್ರನ್ನ ಅಳಗಾಲ ಹಚ್ಚೋರು ಅಂತಿರ್ತಾರಲ್ಲ. ಹಂಗೆ ಕರ್ಮ ಸಿದ್ಧಾಂತದಲ್ಲಿ ಪ್ರತಿಯೊಬ್ಬರೂ ಕೂಡ ನನಗೆ ಎಷ್ಟೇ ಆಸ್ತಿ ಐತಿ, ಅಂತಸ್ತೈತಿ, ಏನೇ ಇರಲಿ ಅದು ನಿಂದಲ್ಲ, ನಿಮಗೆ ಹಿರಿಯರು ಮಾಡಿಟ್ಟಾರೆ. ನಿಂದು ಅನ್ನೋದೇನು? ನಮ್ಮದು 20 ಎಕರೆ 30 ಎಕರೆ ಹೊಲ ಐತ್ರಿ. ಹೌದ್ರಾ? ಯಾರು ನೀವು ತೊಗೊಂಡಿದ್ದ? ಇಲ್ರಿ, ನಮ್ಮೆಲ್ಲ ಹಿರಿಯರು ಮಾಡಿಟ್ಟಾರೆ. ಹಂಗಾರೆ ನೀವೇನು ಮಾಡಿರಿ? ಇಲ್ರಿ, ಅದ್ರಾಗ ಒಂದು 4-5 ಎಕರೆ ಮಾರೀವ್ರಿ. ಯಾಕೆ ಹಿಂಗ್ಯಾಕಾತು ಅಂದರೆ, ನಮ್ಮ ಶ್ರಮದಲ್ಲಿ, ನಮ್ಮ ಕರ್ಮದಲ್ಲಿ ನಾವು ಎಲ್ಲೋ ಎಡವಿದಾಗ ಏನಾಗತ್ತಪ್ಪ ಅಂತಂದ್ರೆ, ಈ ರೀತಿಯ ಒಂದಷ್ಟು ಆಸ್ತಿ ಕರಗುವಂಥದ್ದು. ನೀನು ಒಳ್ಳೆ ರೀತಿ ಕರ್ಮ ಮಾಡಿದಂದ್ರೆ ಜೀರೋದಿಂದ ಹೀರೋ ಆಗ್ಯಾರ ಭಾಳ ಮಂದಿ. ಏನು ನೋಡ್ರಿ, ಅವರು ಏನೂ ಇದ್ದಿದ್ದಿಲ್ಲ, ಇವತ್ತು ಎಷ್ಟು ಚಲೋ ಆಗ್ಯಾರ ನೋಡ್ರಿ ಅನ್ನೋದಿಲ್ಲ. ಯಾಕೆ ಆಗ್ಯಾರ ಅವ್ರು ಚಲೋ? ದುಡ್ದಾರ, ಶ್ರಮ ಪಟ್ಟಾರ, ಕಷ್ಟಪಟ್ಟರೆ ಖಂಡಿತವಾಗಲೂ ನಮಗೇನಾಗತ್ತೆ? ನಮ್ಮ ಜೀವನದ ಅಭ್ಯುದಯ ಆಗತ್ತೆ. ಕಷ್ಟ ಪಡದೇ ಇದ್ದರೆ, ಆ ಕಷ್ಟ ಪಡದೆ ನಾನೇನಾದರೂ ಉಂತೀನಂದ್ರೆ ಅದು ಭಾಳ ದಿನ ಉಳಿಯೋದಿಲ್ಲ. ಅದಕ್ಕೆ ಹೇಳ್ತಾರೆ, ಕುಡಿತು ಉಂಡರೆ ಕುಡಿಕೆ ಹೊಣ್ಣು ಸಾಲದು ಅಂತ. ನಾವು ಕುತ್ಕೊಂಡು ಉಣ್ಣಾಕತ್ತೀವಿ ಅಂದ್ರೆ ಅದು ಸಾಲೋದಿಲ್ಲ, ಕರ್ಕೋತ ಹೋಗುತ್ತೆ. ಅದಕ್ಕೆ ಕರ್ಮ ಮಾಡುವವರು ತಮ್ಮ ಕರ್ಮಾನುಸಾರ ಫಲಗಳನ್ನು ಪಡ್ಕೋತಾರ. ಯಾರ್ಯಾರು ನಾವು ಏನೇನು ಕರ್ಮ ಮಾಡಕತ್ತೀವಲ್ಲ, ಈ ಕರ್ಮದ ಫಲವನ್ನು ನಾವು ಪಡ್ಕೋತೀವಿ. ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಒಳ್ಳೆಯ ಫಲ, ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಕೆಟ್ಟ ಫಲ. ಈ ಸುಖ ದುಃಖಗಳು ಹೆಂಗೆ ಬರ್ತಾವಲ್ಲ ಹಂಗೇನೆ. ಇವತ್ತು ನನಗೆ ಭಾಳ ಕಷ್ಟ ಐತಿ ಅಂದ್ಕೊಂಡ್ರೆ ನೆನಪಿಟ್ಕೊರಿ, ಮುಂದೊಂದು ದಿನ ಸುಖ ಕಾಣುವಂಥ ಕ್ಷಣಗಳು ನಮಗೆ ಬರಾಕತ್ತಾವ ಅಂದಂಗೆ. ಈಗ ಭಾಳ ಸುಖ ಐತಿ, ದೇವ್ರು ಎಲ್ಲ ಕೊಟ್ಟಾನ, ಆದ್ರೆ ನಾನು ದುಡ್ಯಾಕತ್ತಿಲ್ಲ, ಇದ್ದಿದ್ದು ತಿನ್ಕೊಂತ ಹೊಂಟೀನಂದ್ರೆ ಮುಂದೊಂದು ದಿನ ಆ ಸುಖ ಕಷ್ಟದಲ್ಲಿ ನುಗ್ಗುತ್ತೆ. ಅದಕ್ಕೆ ಹೇಳ್ತಾರೆ, ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಅವರಿಗೆ ಒಂದಷ್ಟು ಉದ್ಯೋಗದ ಕ್ರಿಯಾಶೀಲತೆ, ನಮ್ಮ ಮನೆಯಾಗ ಏನು ಉದ್ಯೋಗ ಐತಲ್ಲ ಆ ಉದ್ಯೋಗಕ್ಕೆ ಹಚ್ಚಬೇಕು. ಇವತ್ತು ಭಾಳ ಮಂದಿ ನಮ್ಮ ಮಕ್ಕಳಿಗೆ ಏನೇನು ಕೊಂಚನೂ ಕಷ್ಟ ಕೊಡಕ್ಕೆ ಹೋಗೋದೇ ಇಲ್ಲ. ನಾವು ಕಷ್ಟಪಡ್ತೀವಿ, ನಮ್ಮ ಮಕ್ಕಳಿಗೆ ಕಷ್ಟನೂ ಕೊಡೋದಿಲ್ಲ. ಅವ್ರು ಆರಾಮ್ ತಿಂದುಂಡು ಬೆಳೀಲಿ ಅಂತೀವಿ. ತಪ್ಪದು. ಯಾರು ತಿಂದುಂಡು ಬೆಳೆಯಕ್ಕೆ ಬಂದಿಲ್ಲ. ಇಲ್ಲೇ ನಮಗೆ ನೀಗಿದ ಕೆಲಸ ಮಾಡಬೇಕ. ನಮಗೆ ನೀಗಿರುವಂಥ ಕೆಲಸವನ್ನು ಮಾಡಬೇಕು. ಒಂದು ತಿಳ್ಕೊಳ್ರಿ, ನಾನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಫಲ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ. ಮಕ್ಕಳೇ ಸ್ವಲ್ಪ ಕೂಡ್ರಿ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಫಲ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ ಸಿಗುತ್ತೆ ಅನ್ನೋದಕ್ಕೆ ನಮಗೆ ಭಗವದ್ಗೀತೆಯಲ್ಲಿ 2 ಮಾತುಗಳು ಬರ್ತವೆ. ವ್ಯಾಸರು ಬರೀತಾರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಹ ಪುಣ್ಯಾಯ ಪಾಪಾಯ ಪರಪೀಡನಂ. ಎಷ್ಟು ಅದ್ಭುತ! ಯಾರು ಪರರಿಗೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಇನ್ನೊಬ್ಬರಿಗೆ ಒಳಿತಾಗಲಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ
ಕಾಯ ವಾಚ ಮನಸ ನಿಷ್ಠೆ ಸತ್ಯ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡ್ತಾ ಹೋದಂಗೆ ನಮಗೆ ಒಳ್ಳೆ ಫಲನೇ ಸಿಗುತ್ತೆ. ನಾವೇನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದೀವಪ್ಪ ಅಂದರೆ ಅದರ ಫಲನೂ ಕೂಡ ನಾವೇ ಉಣ್ತೀವಿ. ಈ ಕರ್ಮ ಸಿದ್ಧಾಂತದಲ್ಲಿ 3 ರೀತಿ ಕರ್ಮ ಬರ್ತಾವೆ. ಒಂದು ಸಂಚಿತ ಕರ್ಮ, ಒಂದು ಆಗಮಿ ಕರ್ಮ, ಇನ್ನೊಂದು ವರ್ತಮಾನ ಕರ್ಮ ಅಂತ. ಸಂಚಿತ ಕರ್ಮ ಅಂದರೆ ಈಗ ನಾವು ನೋಡ್ರಿ FD ಇಡ್ತೀವಿ, ದುಡ್ಡು ಬ್ಯಾಂಕ್ನಾಗ 1 ಲಕ್ಷ ಇಟ್ಟರೆ 5 ವರ್ಷ 6 ವರ್ಷಕ್ಕೆ ಡಬಲ್ ಆಕತ್ತೆ. ಸಂಚಿತ ಅಂದ್ರೆ ಸಂಗ್ರಹ, ದುಡ್ಡನ್ನು ಸಂಗ್ರಹ ಮಾಡ್ತೀವಿ. ಹಂಗೆ ಈ ಜನ್ಮದಲ್ಲಿ ನಾವು ಮನುಷ್ಯನಾಗಿ ಬದುಕುವಂಥ ಸಂದರ್ಭದಲ್ಲಿ ಏನೇನು ಪಾಪ ಮಾಡೀನಿ, ಏನೇನು ಪುಣ್ಯ ಮಾಡೀನಿ, ಇವೆಲ್ಲವುಗಳು ಕೂಡ ಏನಕ್ಕವು ನಮ್ಮ ಅಕೌಂಟ್ನಾಗ ಸಂಗ್ರಹ ಹಾಕವು. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ. ಇದನ್ನ ಸಂಚಿತ ಕರ್ಮ. ಹಿಂದೆ ಎಷ್ಟು ಜನ್ಮ ಎತ್ತಿ ಬಂದಿವೋ ಆ ಎಲ್ಲದ ಅದಕ್ಕೆ ಹೇಳ್ತಲ್ಲ, ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತ ಹೇಳುದಿಲ್ಲ. ಈ ಮಾನವ ಜನ್ಮ ಆಗಿ ಬಂದತ್ತಂದ್ರೆ ಹಿಂದೆ ಎಷ್ಟೋ ಜನ್ಮದಲ್ಲಿ ನಾವು ಪುಣ್ಯ ಮಾಡಿವಂತ, ಎಷ್ಟೋ ಜನ್ಮದಲ್ಲಿ ಪುಣ್ಯದ ಫಲವಾಗಿ ನಾವಿವತ್ತು ಮಾನವ ಜನ್ಮವಾಗಿ ಬಂದೀವಿ. ಇಂಥ ಜನ್ಮದಲ್ಲಿ ಆದರೂ ನೀನು ಒಳ್ಳೆ ಕೆಲಸ ಮಾಡು. ನೀನೇನಾದರೂ ಕೆಟ್ಟ ಕೆಲಸ ಮಾಡಿದರೆ ಇದನ್ನು ಅನುಭವಿಸ್ತೇ ಸಾಯಬೇಕು. ಅದಕ್ಕೆ ಸಂಚಿತ ಕರ್ಮ, ಆಗಮಿ ಕರ್ಮ, ವರ್ತಮಾನ ಕರ್ಮ. ವರ್ತಮಾನ ಕರ್ಮ ಅಂದರೆ ಇವತ್ತ ರಿಸಲ್ಟ್, ಇವತ್ತ ಟಿಕೆಟ್ ತಗೊಳ್ಳೋದು, ಇವತ್ತ ಲಾಟ್ರಿ, ಇವತ್ತ ಬಂಪರ್ ಬಹುಮಾನ ಅಂತಾರಲ್ಲ. ಕೆಲವ್ರಿಗೆ ಆಗಿರ್ತೈತಿ, ಇದು ಅನುಭವಕ್ಕೆ ಬಂದಿರ್ತೈತಿ. ಏನೋ ಇವತ್ತು ನಾನು ತಪ್ಪು ಮಾಡೀನಿ, ಅದಕ್ಕೊಂದು ಸ್ವಲ್ಪ ದೇವರು ಏನೋ ನನಗೆ ಮನಸ್ಸಿಗೆ ಏನೋ ಮಾಡಿದೆ ಇವತ್ತು ಘಾತ ಅನಿಸುತ್ತೆ. ಒಂದು ತಿಳ್ಕೊಳ್ರಿ, ನಾವು ಎಲ್ಲರೂ ಕೂಡ ನಮಗೆ ಆತ್ಮ ಅನ್ನೋದೈತಲ್ಲ, ಎಲ್ಲರಿಗೂ ಕೂಡ ಮನಸ್ಸು ಅನ್ನೋದೈತಲ್ಲ ಎಚ್ಚರಿಸ್ತೈತಿ. ಉತ್ಸಾಹ ನೀನು ಸರಿ ಮಾಡ್ತಾ ಇದೀವೋ ತಪ್ಪು ಮಾಡ್ತಾ ಇದೀವೋ ಅನ್ನೋಂಥದ್ದು ಎಚ್ಚರಿಸ್ತಿರ್ತೈತಿ. ಎಚ್ಚರಿಸುವಾಗ ನಾನು ಏನಾದರೂ ತಪ್ಪು ಮಾಡಿದೆ ಅಂದ್ರೆ ಕಾಡ್ತೈತೆ ನನಗೆ, ನಾನು ತಪ್ಪು ಮಾಡಿದ್ನಿಲ್ಲ ಅಂತ ತಿಳ್ಕೊಂಡು. ಇವತ್ತು ನಾನು ಬರುವಾಗ ಇಲ್ಲೊಬ್ರು ಯಾರೋ ಬಂದರು, ಸ್ವಾಮಿಯರ ನಿಮಗೆ ಎಷ್ಟು ಟೈಮ್ ಕೊಟ್ಟಾರ್ರಿ ಅಂತಂದ್ರು ನನಗೆ. ನಾನೇನು ಹೇಳಿದ್ನಲ್ಲ, ಕೇಳಬೇಕು. ಕೇಳಿಸ್ಕೊಂಡೆ, ಸುಮ್ಮಿದ್ದೆ. ಯಾಕ ನೆನ್ಪಿಟ್ಕೊಳ್ರಿ, ನಾವು ಇಂಥವು ವಿಚಾರಗಳು ಬಂದಾಗ ಮತ್ತೆ ಅದಕ್ಕೆ ನಾನು ಇಲ್ರಿ 9 ಕೊಟ್ಟಾರ ನನಗೆ ಟೈಮಿಂಗ್ ಅಂತೆ. 9 ಕೊಟ್ಟಾರ, ಆಯ್ತು, ಅವರು ಸುಮ್ಮನೆ ಆದರು, ಮುಗಿತಲ್ಲಿ. ಹಾಗೆ ನಾನು ಬರುವಾಗ ನಿನ್ನೆ ನಮ್ಮ ಮಾಜಿ ಸೈನಿಕನ ಕರ್ಕೊಂಬಂದಿದ್ದೆ. ನೋಡಿರಿ, ಪ್ರಪಂಚ ಹೆಂಗೈತಪ್ಪ ಅಂದ್ರೆ ನಮ್ಮ ಕೆಲಸದಾಗ ನಾವು ತೊಡಗಿಬಿಟ್ಟಿರ್ತೀವಿ. ಪಾಪವ ನಿನ್ನೆ ಮಳೆ ಆತಲ್ರಿ ಇಲ್ಲೇ ನೋಡ್ರಿ, ಅಂಥ ಪುಣ್ಯವಂತರು ನಾವು. ನಿನ್ನೆ ನಮ್ಮ ಪ್ರವಚನ ಆಧ್ಯಾತ್ಮಿಕ ಚಿಂತನ ಮುಗಿದು ಮಂಗಳಾರತಿ ಆದ ತಕ್ಷಣವೇ ಮಳೆ ಆತು. ಅದಕ್ಕೆ ದೈವ ಐತಿ, ದೇವ್ರದಾನ ಅನ್ನೋದಕ್ಕೆ ಇದೇ ಸಾಕ್ಷಿ, ಮತ್ತೇನೂ ಇಲ್ಲ. ಇಲ್ಲಿ ನಾವು 11:30 ಮಟ ಇಲ್ಲೇ ಇದ್ವಿ, ಮಳೆ ಇತ್ತು. ಮುಂದೆ ಸ್ಟೇಷನ್ ದಾಟ್ತೀವಿ, ಒಂದು ಹನಿ ಮಳೆ ಇಲ್ಲ. ಅಂದರೆ ಪವಾಡ ಐತಿ ಇಲ್ಲಿ. ನಾವೆಲ್ಲ ಹಿಂದಿನಿಂದ ನಾನು ತಿಳ್ಕೊಂಡು ಬಂದೀವಿ, ಹುಚ್ಚಪ್ಪಯ್ಯನ ಪವಾಡ ಎಲ್ಲೈತಿ. ನಮ್ಮ ರಾಘು ಅವರು ಅಲ್ಲಿ ಪ್ರಸಾದ ಮಾಡುವಾಗ ಹೇಳಿದರು, ಆಳೆತ್ತರದ ಅಶ್ವ ಕುದುರೆ ಆ ಮಠದ ಒಳಗಡೆ ಹೋಗಿ ಪೂಜ್ಯರನ್ನು ಕೂಡಿಸ್ಕೊಂಡು ಒಳಗಡೆ ಹೋಗಿ ಹೊರಗಡೆ ಬರ್ತಿತ್ತು ನಮಸ್ಕಾರ ಮಾಡಿ ಅಂತ ತಿಳ್ಕೊಂಡು ಹೇಳಿದ್ರು. ಎಂಥ ಪವಾಡ! ಜಾತ್ರೆ ಐತಂದ್ರೆ ಮಳೆ ಆಗಲೇಬೇಕು, ಇದು ನಮ್ಮ ನಂಬಿಕೆ. ಆ ನಂಬಿಕೆ ಹುಸಿ ಆಗಲಿಲ್ಲ. ಅದು ಹೆಂಗೆ? ಇಲ್ಲಿ ಒಂದು ಒಳ್ಳೆ ವಿಚಾರಗಳು ನಡೆದವು. ಅದೇನರ ಮಳೆ 9ಕ್ಕೆ ಬಂದಿತ್ತಪ್ಪ ಅಂದ್ರೆ ನಮ್ಮ ಪ್ರವಚನ ನಡೀತಾ ಇತ್ತ. ಅಂದರೆ ಮೇಘರಾಜ ಅಂದರೆ ಭಗವಂತನಿಗೂ ನೋಡ್ತಿರ್ತಾನವ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದತ್ತಂದ್ರೆ ಯಾರೂ ನೋಡಿಲ್ಲ ಅಂತ ತಿಳ್ಕೊಳ್ತೀವಿ ನಾವು. ನಾನು ತಪ್ಪು ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಲಂಚ ತಿಂದು, ಭ್ರಷ್ಟಾಚಾರ ಮಾಡಿ, ಅದ್ರಾಗ ಮುಳುಗಿ ಅದ್ರಾಗ ಎದ್ದು ನಾ ಏನೂ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ಶುಭ್ರವಾಗಿ ಬಂದ್ರೆ ಯಾರು ನಂಬ್ತಾರ್ರಿ? ಭಗವಂತ ನಾವು ನೋಡ್ತಿರ್ತಾನ. ಅದಕ್ಕೆ ಕನಕದಾಸರು ಬಾಲ್ಯದಲ್ಲಿದ್ದಾಗ ವ್ಯಾಸರಾಯರು ಅವರಿಗೆ ಎಲ್ಲ ಶಿಷ್ಯವರ್ಗರಿಗೆ ಬಾಳೆಹಣ್ಣು ತಿಂದು ಬರ್ರಿ ಅಂತ ತಿಳ್ಕೊಂಡು ಒಂದು ಟಾಸ್ಕ್ ಕೊಡ್ತಾರೆ. ಒಂದು ಬಾಳೆಹಣ್ಣು ತಿಂದು ಬರಕ್ಕೆ ಯಾರೂ ಇಲ್ಲದಲ್ಲಿ ಹೋಗಿ ಬಾಳೆಹಣ್ಣು ತಿಂದು ಬರ್ರಿ ಅಂತೇಳಿ ಹೇಳಿರ್ತಾರೆ ಅವರು. ಎಲ್ಲ ಹುಡುಗರು ಬಾಳೆಹಣ್ಣು ತೊಗೊಂಡು ಹೋಗ್ತಾರೆ, ಗುರುಗಳು ಕೊಟ್ಟಾರ ಅಂತ ತಿಳ್ಕೊಂಡು
ಒಬ್ಬ ಅಡುಗೆ ಮನೆಯಾಗ ಹೋಗಿ ಬಾಗಿಲ ಹಾಕ್ಕೊಂಡು ಒಬ್ಬ ಬಾಳೆಹಣ್ಣು ತಿಂದು ಬರ್ತಾನೆ, ಇನ್ನೊಬ್ಬ ಮ್ಯಾಗಿ ಮೇಲೆ ಹತ್ತಿ ಒಬ್ಬ ಬಾಳೆಹಣ್ಣು ತಿಂದು ಬರ್ತಾನೆ, ಇನ್ನೊಬ್ಬವ ಕೌದಿ ಡಬ್ಬ ಹೊಚ್ಕೊಂಡು ಅದ್ರ ಒಳಗಡೆ ಯಾರು ನೋಡಿಲ್ಲ ಅಂತ ತಿಳ್ಕೊಂಡು ತಿಂದು ಬರ್ತಾನೆ. ಹಿಂಗೆ ಎಲ್ಲ ಮಕ್ಕಳು ತಿಂದು ಬಂದು ಗುರುಗಳಿಗೆ ಹೇಳ್ತಾರೆ, ಯಾರೂ ಇಲ್ದಲ್ಲೇ ನಾವು ತಿಂದು ಬಂದೀವ್ರಿ. ಆದರೆ ಕನಕದಾಸರು ಆ ಬಾಳೆಹಣ್ಣನ್ನು ತಿನ್ನಲಾರ್ದ ಬಂದಿರ್ತಾರೆ. ಯಾಕೋ ಕನಕ, ನೀನು ಯಾಕೆ ತಿನ್ನಲಾರ್ದ ಬಾಳೆಹಣ್ಣು ಬದ್ದಿ ಅಂದಾಗ ಕನಕದಾಸರು ಹೇಳ್ತಾರೆ, ಪೂಜ್ಯರೇ, ಗುರುಗಳೇ, ಸರ್ವಂತರ್ಯಾಮಿ ಆದಂಥ ಭಗವಂತ ಎಲ್ಲ ಕಡೆ ಅದನ, ದಶ ದಿಕ್ಕುಗಳಲ್ಲಿ ಅದನ. ನೀವು ಕುಂತಲ್ಲಿ ಅದನ, ನಿಂತಲ್ಲಿ ಅದನ, ನಿಮ್ಮ ಕಾಯಕದಲ್ಲಿ ಅದನ, ನಿಮ್ಮ ಶ್ರದ್ಧೆಯಲ್ಲಿ ಅದನ, ನಿಮ್ಮ ಪ್ರಾಮಾಣಿಕತೆಯಲ್ಲಿ ಅದನ. ಇಂಥ ಭಗವಂತ ನಾನು ಎಲ್ಲರ ಹೋಗಿ ಮರಿಗೆ ಹೋಗಿ ತಿಂದು ಬಂದಿನಂದ್ರೆ ಅವ ನೋಡೋದಿಲ್ಲನ್ರಿ. ಅದಕ್ಕೆ ಭಗವಂತ ಎಲ್ಲ ಕಡೆ ಅದನ. ಹೀಗಾಗಿ ಯಾರು ನೋಡಿಲ್ಲ ಅಂದರೂ ಭಗವಂತ ನೋಡ್ತಾ ಇದ್ದಾನ, ಅದಕ್ಕೆ ನಾನು ತಿಂದಿಲ್ಲ ಅಂತ ಹೇಳ್ತಾನೆ. ಇದರ ಅರ್ಥ, ನಾನು ಮಾಡುವಂಥ ಕೆಲಸ ಒಳ್ಳೆಯದಾಗಿದ್ರೆ ಭಗವಂತ ನೋಡ್ತಾನೆ, ಒಳ್ಳೆ ಕೆಲಸ ಮಾಡಕತ್ತಿ ಮಾಡಂತಾನೆ. ಕೆಟ್ಟದ ಕೆಲಸ ಮಾಡಕತ್ತಿದ್ರೆ ಅದಕ್ಕೊಂದು ಸ್ವಲ್ಪ ಏನು ಮಾಡ್ತಾನಲ್ಲೇ, ಏನು ಒಂದು ಸ್ವಲ್ಪ. ಯಾಕಂದ್ರೆ ನಾನು ಹೇಳಕತ್ತೀನಿ, ಇವತ್ತು ಬರುವಾಗ ನಾನು ಅಲ್ಲಿ ನಮ್ಮೂರು ಕ್ರಾಸಿಂದ ಒಬ್ಬ ಕೈ ಮಾಡಿದ, ಇಲ್ಲೇ ಅಂಗಡಿಗೆ ಹೋಗ್ಬೇಕ್ರಿ ಅಂತೇಳಿ. ಮನಸ್ಸೊಮ್ಮೆ ಬ್ರೇಕ್ ಹಾಕಿ ನಿಂತು ಮತ್ತೆ ಮುಂದೆ ಓಡ್ತು. ಯಾಕೆ ಓಡ್ತಿ ಅಂದ್ರೆ ಆತ ಸ್ವಲ್ಪ ಇವತ್ತು ಒಳ್ಳೆ ಕೆಲಸನೂ ಅವನು ಕರ್ಕೊಂಬರ್ಬೇಕಾಗಿದ್ದು ನನ್ನ ಧರ್ಮ ಅಲ್ವಾ, ಕೈ ಮಾಡ್ಯಾನ. ಆದ್ರೆ ಆಸಾಮಿ ಸಾಕು ಗೊತ್ತಾಗತ್ತೆ ಅಂಥ ನಾನು ಹತ್ತಿಸ್ಕೊಂಡ್ಬಂದೆ. ಹಂಗೆ ವಿಚಾರ ಮಾಡ್ರಿ. ಅವ ಬಿದ್ದ, ಇಲ್ಲಿ ಅವ ಬಿದ್ದು ಏನೋ ಆದನಂದ್ರೆ ಎಲ್ಲ ಸಮಾಜ ನೋಡಿರುವಂಥದ್ದು ಏನು ಮಾಡ್ತೈತಿ, ತಪ್ಪು ಯಾರ ಮೇಲೆ ಹೊರಿಸ್ತೈತಿ, ಯಾರ ಮೇಲೆ ಹೊರಿಸ್ತೈತಿ, ನನ್ನ ಮೇಲೆ ಹೊರಿಸ್ತೈತಿ. ಯಾಕೆ ಅವನು ಕರ್ಕೊಂಬಂದಿನಲ್ಲ. ಇವತ್ತು ಹೆಂಗೆ ಒಳ್ಳೆ ಕೆಲಸ ಮಾಡಬೇಕು ಹೆಂಗೆ ತಿಳಿದೇ ಇಲ್ಲ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತೇಳಿ. ಒಂದು ಕ್ಷಣ ನನಗೆ ಮತ್ತೆ ಏನಾಯ್ತು, ಎಕ್ಸಿಲೇಟರ್ ಕಡಿಮೆ ಆಗಿದ್ದು ಮುಂದೆ ಕೊಡ್ತು. ಯಾಕೆ ಕೊಡ್ತಿ, ಮುಂದಾಗುವಂಥ ಏನೀಗಾಗಲೇ ನಡೆದಿರುವಂಥ ಘಟನೆಗಳು ನಮ್ಮೆಲ್ಲ ಕಿವಿಗೆ ಬಿದ್ದಿರ್ತಾವೆ, ನೋಡಿರ್ತೀವಿ. ಆಗ ಸುಮ್ಮನೆ ನೋಡಿದೆ, ಬಂದ್ಬಿಟ್ಟೆ. ಮನಸ್ಸಂತಿ ಕರ್ಕೊಂಬಂದಿದ್ರು ಚಲೋ ಆಕ್ಕಿತ್ತಲ್ಲ ಅಂತೇಳಿ ಇನ್ನೊಂದು ಆಯಾಮದಲ್ಲಿ ಮನಸ್ಸು ಚಿಂತನೆ ಮಾಡ್ತಿ, ನೀ ಮಾಡಿದ್ದು ಸರಿ ಐತಿ, ಅವ ಒಳ್ಳೆವ ಇಲ್ಲ, ಅವ ಸರಿ ಇಲ್ಲ, ಅವ ಕುಡ್ದಾನ, ಕುಡ್ದು ನಿನ್ನ ಮ್ಯಾಲೆ ಗಾಡಿ ಮೇಲೆ ಹತ್ತಿದಾಗ ಅವನಿಗೆ ಮನಸ್ಸು ಬೈದಾಡುತ್ತ. ನಾ ಎಲ್ಲಿ ಕುಂತೀನೋ ಅಂತ ಪ್ರಜ್ಞೆನೇ ಇಲ್ಲ. ನಿನ್ನೆ ಬಂದಿದ್ದಲ್ಲ ಒಬ್ಬ ಅರ್ಬಿ ವ್ಯಾಪಾರಿ ಬಂದು ಪ್ರವಚನ ಕೇಳ್ತಾ ಕೇಳ್ತಾ ಕನಸಿನ್ಯಾಗ ವ್ಯಾಪಾರ ಮಾಡ್ದಂಗೆ ಆತು, ಬಟ್ಟೆ ಹರಿದಂಗೆ ಆತು. ಮುಂದಿನ ಮನುಷ್ಯನ ಬಟ್ಟೆ ಹರಿದಂಗಲ್ಲ, ಹಂಗೆ ಜಾಗೃತ ಮನಸ್ಸು ಅಂತ ಇರ್ತೈತಿ. ಆ ಜಾಗೃತ ಮನಸ್ಸು ಹೆಂಗೆ ಹೇಳ್ತೈತಿ ಹಂಗೆ ಕೇಳ್ಬೇಕು ನಾವು. ಆ ಜಾಗೃತ ಮನಸ್ಸು ಒಳ್ಳೇದೈತಿ ಮಾಡಂದ್ರೆ ಒಳ್ಳೇದ ಮಾಡಬೇಕು, ಇಲ್ಲ ಸುಮ್ಮಿದ್ದು ಬಿಡು ಅಂದ್ರೆ ಸುಮ್ ಕುಂದಿರ್ಬೇಕು. ಕೆಟ್ಟ ಕೆಲಸ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. ಯಾಕೆ ವಿಚಾರ ಹೇಳಕತ್ತೀನ, ಕರ್ಮ ಸಿದ್ಧಾಂತ ಇದು. ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅಷ್ಟು ಒಳ್ಳೆ ಪ್ರತಿಫಲ, ಎಷ್ಟು ಕೆಟ್ಟ ಕೆಲಸ ಮಾಡ್ತೀವಿ ಅಷ್ಟು ನಮಗೆ ಕೆಟ್ಟದ್ದೇ ಆಗುತ್ತೆ ಹೊರತು ಒಳ್ಳೇದಂತೂ ಖಂಡಿತ ಆಗೋದಿಲ್ಲ. ಒಮ್ಮೆ ಮಂತೀವಿ, ಏನು ಸರ್ ಅವ ಮನುಷ್ಯ ಭಾಳ ಚಲೋನೇ ಇದ್ದ, ಆದರೂ ಅವಂಗೆ ಭಾಳ ದೇವ್ರು ಕಾಡಕತ್ತಾನ್ರಿ, ಭಾಳ ಕಷ್ಟ ಬರಕತ್ತಾವ್ರಿ ಅನ್ನೋದಿಲ್ಲ ಅಂತೀವಲ್ರಿ. ಆಗ ಮತ್ತೆ ಮನಸ್ಸು ಸಮಾಧಾನ ಮಾಡ್ತಾ, ಕಷ್ಟ ಅನ್ನೋದು ಮನುಷ್ಯಾಗ ಬರಲಾರ್ದ ಮರಕ್ಕೆ ಬರ್ತಾನ್ರಿ, ಕಷ್ಟ ಬರುದ. ಹಂಗಾರೆ ಕಷ್ಟ ಬಂದಾವಂದಾಗ ಅಲ್ರಿ ನಾನು ಎಲ್ಲ ಒಳ್ಳೇದ ಮಾಡೀನಿ, ಆದರೂ ನನಗೆ ಯಾಕೆ ಕಷ್ಟ ಬರ್ತಾವೆ, ನಾ ಒಳ್ಳೇದು ಮಾಡಿದರೂ ಕಷ್ಟ ಯಾಕೆ ಬರ್ತಾವೆ ಅನ್ನುವಂಥ ಯೋಚನೆ ಮಾಡಿದಾಗ ನಮಗೆ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ. ತಮಗೆಲ್ಲ ಗೊತ್ತಿದೆ, ಭೀಷ್ಮರು ಇಚ್ಛಾ ಮರಣವನ್ನು ಪಡೆದುಕೊಂಡಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಭೀಷ್ಮ. ಅವರು ಒಮ್ಮೆ ಪ್ರತಿಜ್ಞೆ ಮಾಡಿದರೆ ಮುಗಿದೋಯ್ತು. ಅಂಥ ಭೀಷ್ಮರು ಕೊನೆಗಾಲದಲ್ಲಿ ಸುಮಾರು 58 ದಿನಗಳ ಕಾಲ ಶರಶಯ್ಯೆಯಲ್ಲಿ ಶರಶಯ್ಯೆಯಲ್ಲಿ ಮಲಗಿರ್ತಾರೆ. ಬಾಣದ ಹಾಸಿಗೆಯ ಮೇಲೆ, ಮುಳ್ಳಿನ ಹಾಸಿಗೆ ಮೇಲೆ 58 ದಿನಗಳ ಕಾಲ ನರಳಾಡ್ತಾ ಮಲಗಿರ್ತಾರೆ. ಅವರು ಮನಸ್ಸು ಮಾಡಿದರೆ ಅವ್ರಿಗೆ ಇಚ್ಛಾ ಮರಣ ಇತ್ತು, ತಮಗೆ ಯಾವಾಗ ಬೇಕೋ ಆವಾಗ ಸಾವನ್ನು ಕಂಡುಕೊಳ್ಳುವಂಥ ಶಕ್ತಿ ಪಡ್ಕೊಂಡಿದ್ರು.
ಶರಶೈಯಲ್ಲಿ ಮಲಗ್ಯಾರ, ನರಳಾಡ್ತಾ ಇದ್ದಾರೆ. ಒಂದಿನ ಹೋಯ್ತು, 2 ದಿನ ಹೋಯ್ತು, 58 ದಿನಗಳ ಕಾಲ ನರಳಾಡ್ತಾರ. ಆ ಸಂದರ್ಭದಲ್ಲಿ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಭೀಷ್ಮರು ಹೇಳ್ತಾರೆ, ಯಾಕೆ ಕೃಷ್ಣ ನನಗಿಂಥ ಕಷ್ಟ, ಇಂಥ ಬಾಣದ ಆ ನೋವುಗಳು ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ಇಚ್ಛಾ ಮರಣ ಶಕ್ತಿ ಇದ್ರೂ ಕೂಡ ನಾನು ಮರಣವನ್ನು ಅಪೇಕ್ಷೆ ಪಡ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅಂದಾಗ ಕೃಷ್ಣ ಹೇಳ್ತಾನೆ, ಭೀಷ್ಮರೇ, ನೀವು ಕಳೆದ 10 ಜನ್ಮದ ಹಿಂದೆ ನೀವು ಒಬ್ಬ ಸಾಮಾನ್ಯ ಮನುಷ್ಯರಾಗಿದ್ರಿ. ಕಳೆದ 10 ಜನ್ಮದ ಹಿಂದೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿದ್ರಿ. ಆವಾಗ ನೀವೊಂದು ಕೆಟ್ಟ ಕೆಲಸ ಮಾಡಿರಿ, ಏನು ಕೆಟ್ಟ ಕೆಲಸ ಮಾಡಿರಿ ಅಂದ್ರೆ, ದಾರ್ಯಾಗ ಹೊಂಟಿದ್ರಿ ನೀವು, ಹೋಗುವಾಗ ಒಂದು ಸರ್ಪ ಬಂತು, ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ಈಗ ನೋಡಿ ಹೋಗ್ತಿರ್ತೀವಿ, ನಾಯಿ ತನ್ನ ಪಾಡಿಗೆ ತಾವು ಮಕ್ಕೊಂಡಿರ್ತಾವು, ಒಂದು ಕಲ್ಲು ತೊಗೊಂಡು ಹೋಗಿದ್ ಬಿಡ್ತೀವಿ, ಸುಮ್ಮ ಹುಡುಗಾಟಿಕೆ ಅದ. ಆದ್ರೆ ತಿಳ್ಕೋಬೇಕು, ಅದಕ್ಕೂ ಒಂದು ಜೀವ ಐತಿ, ಅದಕ್ಕೂ ಒಂದು ಮನಸ್ಸೈತಿ, ಅದಕ್ಕೆ ನೋವು ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಪ್ರಾಪ ಪ್ರಜ್ಞೆ ನಮ್ಗೆ ಕಾಡಬೇಕು. ಹಂಗ ಭೀಷ್ಮರು ಹೋಗಾಕತ್ತಾರ, ಒಂದು ಸರ್ಪ ಹೊಂಟೈತಿ, ಕುಚ್ಚೇಷ್ಟೇ. ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನ, ಆ ಸರ್ಪದ ಬಾಲ ತಗೊಂಡು ಹಿಂಗೆ ಬೀಸಿ ಒಗೆದು ಬಿಡ್ತಾನ. ಅದು ದೊಡ್ಡದೊಂದು ಮುಳ್ಳು ಕಂಟ್ಯಾಗ ಬಿದ್ದು ಬಿಡ್ತೈತಿ. ಸರ್ಪ ಮುಳ್ಳು ಕಂಟ್ಯಾಗ ಬಿಡ್ತೈತಿ, ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತೈತಿ. ಎಷ್ಟು ತಪ್ಪಿಸ್ಕೊಳಕ್ ಹೋಗ್ತೈತಿ ಅಷ್ಟು ಮುಳ್ಳುಗಳು ಚುಚ್ಚಾಕತ್ತಾವು. ಇಡೀ ದೇಹದ ತುಂಬ ಮುಳ್ಳುಗಳು ಚುಚ್ತಾವು. ಆ ಮುಳ್ಳುಗಳು ಚುಚ್ಚಿದ್ದಕ್ಕ ಆ ಕ್ಷಣದಲ್ಲಿ ಅದು ಪ್ರಾಣ ಬಿಡಬೇಕು. ಆದರೆ ಒಮ್ಮೊಮ್ಮೆ ಹಿಂಗಿರ್ತೈತಲ್ಲ ದೈವ, ಇವತ್ತ ಮರಣ ಬರ್ತೈತೆ ಅಂತ ಅನ್ಬೇಕು, ಅಂಥವ್ರು ದೀರ್ಘಾಯುಷ್ಯಗಳಾಗಿ ಉಳಿದವರು ಅದಾರ. ಮಣ್ಣೊಂದು ಇವೇನು ಸತ್ತ ಹೋಗ್ಯಾನಂತ ತಿಳ್ಕೊಂಡು ಮನೆಗೆ ತೊಗೊಂಡು ಹೊಂಟಾರ, ಎಲ್ಲ ಬಡ್ಕೊಂಡು ಅಳ್ಕೋತ. ವಿಚಿತ್ರ ಅನಿಸುತ್ತಲ್ಲ, ನಿಜವಾಗ್ಲೂ ಪವಾಡನ ಇದು. ಮೊನ್ನೆ ಪೇಪರ್ನಾಗ ಓದಾಕತ್ತಿದ್ದೆ, ಒಬ್ಬ ವ್ಯಕ್ತಿ ಹಾಸ್ಪಿಟ್ಲ್ನಾಗ ದವಾಖಾನ್ಯಾಗ ಸತ್ತಾನ ಅಂತ ತಿಳ್ಕೊಂಡು ಡೆತ್ ಸರ್ಟಿಫಿಕೇಟ್ ಕೊಟ್ಟು ಮನೆಗೆ ಒಯ್ರ ಅಂತೇಳಿ ಕಳಿಸ್ಯಾರ. ಹೆಂಗೈತೆ ನೋಡ್ರಿ, ಆಂಬುಲೆನ್ಸ್ದಾಗ ಬರಕತ್ತೈತಿ, ರೋಡ್ ಸರಿ ಇಲ್ಲ, ದೊಡ್ಡದೊಂದು ತೆಗ್ಗೈತಿ, ಅದು ಹೆಂಗೋ ಗೊತ್ತಿಲ್ಲ, ತೆಗ್ಗಿಗೆ ಬಿದ್ದುಬಿಟ್ಟೈತಿ ಗಾಡಿ. ತೆಗ್ಗಿಗೆ ಬಿಡೋಣ, ಇವು ಏನು ಸತ್ತಾನಂತ ತಿಳ್ಕೊಂಡಲ್ಲ, ಉಫ್ ಅಂತೇಳಿ ಎದ್ದು ಕುಂತಾನ. ನೋಡ್ರಿ, ಇದು ಪವಾಡ, ಇದು ನಾನು ಯಾವುದೂ ಸುಳ್ಳು ಹೇಳಕತ್ತಿಲ್ಲ, ಇದು ನಡೆದಿರುವಂಥದ್ದು. ಯಾಕಂದ್ರೆ ಒಬ್ಬೊಬ್ರದ್ದು ಅದೃಷ್ಟ ಹಂಗಿರ್ತೈತಿ ಅದು. ಅವ್ರು ಏನೋ ಒಂದು ಪುಣ್ಯ ಮಾಡಿರ್ತದ, ಪುಣ್ಯದ ಫಲ ಇರ್ತೈತೆ ಅದು. ಇಲ್ಲಿ ಭೀಷ್ಮ ಆ ಸರ್ಪನ ಒಗೆದು ಬಿಟ್ಟಾನ. ಸರ್ಪ ಮುಳ್ಳು ಕಂಟ್ಯಾಗ ಬಿದ್ದೈತಿ. ಆ ಮುಳ್ಳಿನ ಚುಚ್ಚಿ ರಕ್ತ ಸೋರ್ತಾ ಇದೆ, ನರಳುತ್ತಾ ಇದೆ. ನರಳಿ 1 ದಿನದಾಗ ಸಾಯಲಿಲ್ಲ, 2 ದಿನ ಸಾಯಲಿಲ್ಲ, 58 ದಿನಗಳ ಕಾಲ ತನ್ನ ಜೀವವನ್ನು ಕೈಯಾಗಿ ಹಿಡ್ಕೊಂಡು ಇನ್ನೇನು ಸಾವು ಸಮೀಪಿಸುತ್ತಿದ್ದಾಗ, ನೋಡ್ರಿ, ಯಾರಾದರೂ ನಮಗೆ ಕಷ್ಟ ಕೊಟ್ರೆ ಮನುಷ್ಯ ಸಹಜ ಗುಣ ಏನಂದ್ರೆ, ನಮಗೆ ಯಾರು ತೊಂದರೆ ಕೊಡ್ತಾರಲ್ಲ ಅವ್ರಿಗೆ ಒಳ್ಳೇದಾಗ್ಲಪ್ಪ, ದೇವ್ರು ಚಲೋ ಮಾಡ್ಲಿ ಅಂತೀವ ನಾವು. ಅಂತೀವ, ಅವು ಏನೇನು ಪದ ಬಳಸ್ತೀವ ನಮ್ಗೆ ಗೊತ್ತಿಲ್ಲ. ಇವನು ಮುಡ್ದಾರ ಹರಿಲಿ, ಇವನು ಬಾಯಾಗ ಮಣ್ಣು ಹಾಕಲಿ ಅನ್ನೋದಿಲ್ಲ. ಹಿಂಗೆಲ್ಲ ಮಾಡಿ ಇದು ಶಾಪ, ಇದು ಮನುಷ್ಯ ಸಹಜ ಗುಣ. ನಾವು ಏನಾದರೂ ಒಳ್ಳೇದು ಮಾಡಿದ್ರೆ, ಯಪ್ಪ ಬಂಗಾರಪ್ಪ, ಯಪ್ಪ ನೀ ಬಂಗಾರದ ಮನುಷ್ಯ ಯಪ್ಪ ಅಂತ ತಿಳ್ಕೊಂಡು ಹಾಡಿ ಹೋಗಿರ್ತೀವಿ. ಒಂದು ಏನಾರ ನಮ್ಮಿಂದ ತಪ್ಪಾದ್ರೆ, ನಮ್ಮಿಂದ ಅವ್ರಿಗೆ ಮೋಸ ಆದ್ರೆ, ಅನ್ಯಾಯ ಆದ್ರೆ, ನಾವು ಯಾರೂ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅನ್ನೋದಿಲ್ಲ. ಹಂಗ ಈ ಸರ್ಪ 58 ದಿನಗಳ ಕಾಲ ಆ ಮುಳ್ಳಿನ ನೋವುಗಳನ್ನು ಚುಚ್ಚಿಕೊಂಡು ಸಹಿಸಿಕೊಂಡು ಕೊನೆಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೈತಿ. ದೇವ್ರೇ, ನನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟು, ನಾನು ಏನು ತಪ್ಪು ಮಾಡಿದ್ದೆ, ಹೋಗ್ತಾ ಇದ್ದೆ ದಾರಿಯಲ್ಲಿ ನನ್ನ ಪಾಡಿಗೆ ನಾನು, ಯಾವುದೋ ಒಬ್ಬ ಮನುಷ್ಯ ನನ್ನ ತಗೊಂಡು ಹಿಂಗೆ ಒಗದಾನಲ್ಲ, ಅವನ್ನ ಸುಮ್ಮ ಬಿಡಬೇಡಪ್ಪ ನೀನು. ನಾ ಏನು ನೋವು ಅನುಭವಿಸಕತ್ತೀನಲ್ಲ, ಅವನು ಇಂಥ ನೋವನ್ನು ಅನುಭವಿಸಬೇಕು ಅಂತ ತಿಳ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮರಣ ಹೊಂಟೈತಿ. ಇಲ್ಲಿ ಕೃಷ್ಣ ಹೇಳ್ತಾನೆ, ಹಿಂಗ ನೀನು 10 ಜನ್ಮದ ಹಿಂದೆ ಇಂಥ ಪಾಪದ ಕೆಲಸ ಮಾಡಿದ್ದಿ, ಅದಕ್ಕೆ ಹಿಂಗಾಯ್ತು ಅಂತ ಹೇಳ್ತಾನೆ.
ಅವಾಗ ಭೀಷ್ಮರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಅಲ್ಲಪ್ಪ ಕೃಷ್ಣ, 10 ಜನ್ಮದ ಹಿಂದೆ ಅಂತ ಪಾಪ ಮಾಡಿದ್ನಲ್ಲ, ಮರು ಜನ್ಮ ಆಗಿತ್ತಲ್ಲ, ಮೊದಲನೇ ಜನ್ಮ, ಅವಾಗ ನನಗಿಂತ ಶಿಕ್ಷೆ ಕೊಡಬೇಕಾಗಿತ್ತಲ್ಲ. ಹೋಗಲಿ 2ನೇ ಜನ್ಮ ಎತ್ತಿದ್ನಲ್ಲ, ಅವಾಗರ ಈ ಶಿಕ್ಷೆ ಕೊಡಬೇಕಾಗಿತ್ತಲ್ಲ. ಈಗ ನಾನು 11ನೇ ಜನ್ಮ ಎತ್ತೀನಿ, ಈಗ ಯಾಕದರ ಶಿಕ್ಷೆ? ಈಗ ಯಾಕದರ ಶಿಕ್ಷೆ ಹೇಳಪ್ಪ ಅಂದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಭೀಷ್ಮರೇ, ನೀವೇನು ಆ ಜನ್ಮದಲ್ಲಿ ಒಂದು ತಪ್ಪು ಮಾಡಿದ್ರಲ್ಲ, ಆ ತಪ್ಪನ್ನು ಬಿಟ್ಟರೆ ಮುಂದಿನ 10 ಜನ್ಮದಲ್ಲಿ ನೀವು ಯಾವುದೊಂದು ತಪ್ಪು ಮಾಡಲಿಲ್ಲ, ನಿಮ್ಮಿಂದ ಒಳ್ಳೆಯ ಕೆಲಸನ ಅದು. ಆದರೆ ಈ 11ನೇ ಜನ್ಮದಲ್ಲಿ ನೀವು ಭಾಳ ತಪ್ಪು ಮಾಡಿರಿ. ಆಗ ಭೀಷ್ಮರಿಗೆ ಮನಸ್ಸು ಜಾಗೃತ ಆಗತ್ತೆ, ಏನು ತಪ್ಪು ಮಾಡೀನಿ, ಹೌದಲ್ಲ? ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಾಗ, ಸ್ತ್ರೀ ಶೋಷಣೆ ಆಗುವಂಥ ಸಂದರ್ಭದಲ್ಲಿ, ಒಬ್ಬ ಮಹಿಳೆಗೆ ಅನ್ಯಾಯವಾಗುವಂಥ ಸಂದರ್ಭದಲ್ಲಿ ಭೀಷ್ಮ, ಎಲ್ಲಿ ಹೋಗಿತ್ತು ನಿನ್ನ ಜ್ಞಾನ, ಎಲ್ಲಿ ಹೋಗಿತ್ತು ನಿನ್ನ ವಿವೇಕ? ಯಾಕೆ ಅವ್ರಿಗೆ ಹೇಳಿಲ್ಲ, ಬುದ್ಧಿ ಹೇಳಿಲ್ಲ? ಅಧರ್ಮಿಗಳ ಕೂಡಿ ನೀನು ಕೂಡ ಅಲ್ಲಿ ಅನ್ಯಾಯ ನೋಡ್ತಾ ಇದ್ರು, ನೋಡಿ ಸುಮ್ಮ ಕುಂತಿಯಲ್ಲ. ನೀನು ಮಾಡಿದ್ದು ತಪ್ಪಲ್ಲ, ನೀನು ಮಾಡಿದ್ದು ಪಾಪ ಅಲ್ಲ. ಆ ಪಾಪ, ಒಂದು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನಿನ್ನ ಮೊದಲನೇ ಜನ್ಮದಲ್ಲಿ ನೀನು ಮಾಡಿರುವಂಥ ಪಾಪ ಇತ್ತಲ್ಲ, ಆ ಹಾವು ತಗೊಂಡು ಹೋಗಿ ಬೇಲೆ ಹೋಗಿದ್ದಲ್ಲ, ಅದು ಮುಳ್ಳು ಚುಚ್ಕೊಂಡು 58 ದಿನ ನರಳಾಡಿತ್ತಲ್ಲ, ನೀನು ಹಂಗೆ ನಿನಗೆ ಇಚ್ಛಾ ಮರಣ ಇದ್ದರೂ ಕೂಡ ನಿನಗೆ ಯಾಕೆ ಮರಣ ಬಂದಿಲ್ಲ ಅಂದ್ರೆ, ಆ ಪಾಪದ ಫಲ, ಆ ಕರ್ಮದ ಫಲ ನಿನ್ನನ್ನು ಕಾಡ್ತಾ ಇದೆ. ಇವತ್ತು 58ನೇ ದಿನ, ಇವತ್ತು ನಿನಗೆ ಮುಕ್ತನಾಗ್ತಾ ಇದ್ದೀಯಾ? ನೋಡಿ, ಎಂಥ ಈ ಪಾಪ ಪುಣ್ಯ ಅನ್ನುವಂಥದ್ದು ಹಿಂಗಿದೆಯಲ್ಲ. ಇನ್ನೂ ಒಂದು, ನಾವು ಕೆಲಸ ಮಾಡ್ತೀವಿ, ಆ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಕೆಲವ್ರು ಮಾಡ್ತಿರ್ತಾರೆ, ನೋಡಬೇಕು, ಹೇಳ್ತಿರ್ತಾರೆ, ನಮಗೆ ಕಿವ್ಯಾಗ ಕೇಳ್ತಿರ್ತೀವಿ. ಈಗ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ, ಮಾಲಾಕಿದ್ರೆ ಚಂದಾಗ ಕೆಲಸ ಮಾಡೋದು, ಯಾರು ನೋಡೋರಿಲ್ಲ ಅಂತ ತಿಳ್ಕೊಂಡು ಹಂಗೆ ಕೆಲಸ ಮಾಡ್ದಂಗೆ ಮಾಡೋದು. ನಾ ಆಗಲೇ ಹೇಳಿದ್ನಲ್ಲ, ಪಂಚಾಯತಿನ ನುಂಗ್ಯಾರ ಅಂತ ಹೇಳಿದ್ನಲ್ಲ, ಅಲ್ಲಿ ಒಮ್ಮೊಮ್ಮೆ ನೋಡ್ತಿರ್ಬೋದು, ಕೆಲಸನೇ ಆಗಿರೋದಿಲ್ಲ, ಆದರೂ ಬಿಲ್ ಪಾಸ್ ಆಗಿರ್ತಾವೆ. ಕೆಲಸನೇ ಇಲ್ಲ, ಬಿಲ್ ಪಾಸ್ ಆಗಿರ್ತಾವೆ. ಇಲ್ಲಿ ಅರಿವಿನ ಪ್ರಜ್ಞೆ ನಮಗೆ ಕಾಡಬೇಕು. ನಾನು ದುಡಿದೇ ತಿನ್ನಕತ್ತೀನಲ್ಲ, ಹೆಂಗಿದನ್ನ ಅರಗತ್ತದು ಅಲ್ವಾ? ಅದಕ್ಕೆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಸತ್ಯ ಶುದ್ಧ ಕಾಯಕ ಮಾಡುವಲ್ಲಿ ಲಕ್ಷ್ಮಿ ತಾನಾಗಿಪ್ಪಹಳು. ನೀನೇನಾದರೂ ಸತ್ಯದಿಂದ, ಪ್ರಾಮಾಣಿಕತೆಯಿಂದ ನೀನು ಕೆಲಸ ಮಾಡಿದರೆ ಲಕ್ಷ್ಮಿ ಓಡೋಡಿ ನಿನ್ನ ಹತ್ರ ಬರ್ತಾಳ. ನೀನು ಬ್ಯಾಡಂದ್ರೂ ಬರ್ತಾಳ. ಒಂದು ವೇಳೆ ನೀನು ಅಪ್ರಾಮಾಣಿಕನಾಗಿದ್ದರೆ, ಭ್ರಷ್ಟನಾಗಿದ್ದರೆ ಅವಳು ನಿನ್ನ ಹತ್ರ ನಿಲ್ಲೋದಿಲ್ಲ. ಮೊನ್ನೆ ಒಬ್ಬ ASI ಪೊಲೀಸ್ ಅಧಿಕಾರಿ, ಲಕ್ಷಾಂತರ ಪಗಾರ, ಲೋಕಾಯುಕ್ತರಿಗೆ 4 ಲಕ್ಷ ತಗೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟ. ಸಿಕ್ಕಾಗ ಅವ ಎಲ್ಲ ಕಡೆ ಪೊಲೀಸ್ ಹಿಡ್ಕೊಂಡಾರ. ಅವ ಒಬ್ಬ ಪೊಲೀಸ್ ಆಫೀಸರ್ ಲಂಚ ತಿನ್ನಿದ್ದಕ್ಕೆ ಮತ್ತೆ ಲೋಕಾಯುಕ್ತ ಪೊಲೀಸರು ಬಂದು ಹಿಡ್ಕೊಂಡಾಗ ಚೀರಾಡ್ತಾನ, ಕೂಗಾಡ್ತಾನ, ಹಾರಾಡ್ತಾನ. ಎದಕ್ಕೆ ಹಾರಾಡ್ತಾನ? ನನ್ನ ಮಾನ ಹೋಯ್ತು ಅಂತ ಹಾರಾಡಕತ್ತಾನೋ, ನಾನು ಮಾಡಿದ್ದು ತಪ್ಪು ಅನ್ನುವಂಥ ಪಾಪ ಪ್ರಜ್ಞೆಯಿಂದ ಹಾರಾಡಕತ್ತಾನೋ ಗೊತ್ತಿಲ್ಲ. ಎಷ್ಟು ಮಂದಿ ಸಿಕ್ಕಾಕೊಂಡಿಲ್ರಿ? ನಾನೇನಾದರೂ ಆತ್ಮವಂಚನೆ ಮಾಡಿಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಕತ್ತೀನಂದ್ರೆ ಆ ಮೋಸದ ಪ್ರತಿಫಲ ನನಗೆ ಹೆಂಗೆ ಗೊತ್ತಿಲ್ದಂಗೆ ಬರ್ತೈತಿ. ನೆನಪಿಟ್ಕೊರಿ. ಒಬ್ಬ ರೈತ, ಒಬ್ಬ ಬೇಕ್ರಿ ಅವಂಗ ದಿನಾ ಹಾಲು ಹಾಕ್ತಾ ಇದ್ದ, ತುಪ್ಪ ಬೆಣ್ಣೆನೂ ಕೊಡ್ತಾ ಇದ್ದ. ಕೇಳ್ರಿ, ಎಷ್ಟು ಮಜಾ ಆಯ್ತು ನೋಡ್ರಿ. ಒಬ್ಬ ರೈತ ಒಂದು ಬೇಕರಿಗೆ ಹಾಲು ಬೆಣ್ಣೆ ಕೊಡ್ತಾ ಇದ್ದ, ದಿನಾ 1 kg. ಇವ ಭಾಳಷ್ಟು ಹಸುಗಳನ್ನು, ದನಗಳನ್ನು ಸಾಕಿದ್ದ. ದಿನಾ 1 kg ಬೆಣ್ಣೆ ಕೊಡ್ತಾ ಇದ್ದ. ಆ ಬೆಣ್ಣೆಯ ಪ್ರತಿಫಲವಾಗಿ ಏನು ಮಾಡ್ತಾ ಇದ್ದ ಅಂದ್ರೆ 1 kg ಬ್ರೆಡ್ ತೊಗೊಂಡ್ಬರ್ತಿದ್ದಿವ, ಮೊಮ್ಮಕ್ಕಳಿಗೆ ಬೇಕಂತ ತಿಳ್ಕೊಂಡು. ಪ್ರಾಮಾಣಿಕ ಮನುಷ್ಯ. ಒಂದು ದಿವಸ ಏನಾಯ್ತಪ್ಪ ಅಂದ್ರೆ, ಆ ವ್ಯಾಪಾರಿ ಏನು ಬೇಕ್ರಿ ಮಾಲಾಕಿದ್ನಲ್ಲ, ಬೆಣ್ಣೆ ಯಾಕೆ ಒಂದಷ್ಟು 1 kg ಇಲ್ಲಿದು 900 ಗ್ರಾಮ್ ಐತೆ ಅಂತ ತಿಳ್ಕೊಂಡು 1 ದಿನ ನೋಡ್ತಾನೆ, 2 ದಿನ ನೋಡ್ತಾನೆ, ತೂಕ ಮಾಡ್ತಾನೆ, 900 ಗ್ರಾಮ್ ಇರ್ತೈತಿ. ಅಲ್ಲ
ನಾ ಎಷ್ಟು ವರ್ಷ ಆಯ್ತು ಈ ರೈತನ ಹತ್ರ ನಾನು ಬೆನ್ನಿ ತೊಗೊಳಕತ್ತೀನಿ, ನನಗ ಮೋಸ ಮಾಡ್ಯಾನಲ್ಲ ಇವ ರೈತ ಅಂತ ತಿಳ್ಕೊಂಡು ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಅವನ ಮೇಲೆ ಕೇಸ್ ಹಾಕ್ತಾನ. ಈ ರೈತ 10 ವರ್ಷದಿಂದ ನನಗೆ ಬೆನ್ನಿ ಕೊಡಕತ್ತಾನ, ದಿನಾ 1 kg ಅಂತ ಬೆನ್ನಿ ಕೊಡಕತ್ತಾನ. ಅದ್ರ ತೂಕ ಮಾಡಿದ್ರೆ ಇವತ್ತು ತೂಕ ಮಾಡೀನಿ 900 ಗ್ರಾಮ್ ಐತಿ. ಈ ರೈತ ನನಗೆ ಮೋಸ ಮಾಡ್ಯಾನ ಅಂತ ತಿಳ್ಕೊಂಡು ಕೇಸ್ ಹಾಕ್ತಾನ, ಪೊಲೀಸರು ಬರ್ತಾರ, ಕೋರ್ಟಿಗೆ ಒಪ್ಪಿಸ್ತಾರ. ಕೋರ್ಟ್ನ್ಯಾಗ ಜಡ್ಜ್ ಕೇಳ್ತಾನ, ರೈತನ ಕಟಕಟಿ ಮೇಲೆ ನಿಂತಾನ, ಯಾಕ್ರಿ ಯಜಮಾನ್ರಿ ನೀವು ಪ್ರತಿನಿತ್ಯ ಅವನಿಗೆ 1 kg ಬೆಣ್ಣೆ ಕೊಡೋ ಬದಲಾಗಿ 900 ಗ್ರಾಮ್ ಕೊಡ್ತಾ ಇದ್ದೀರಂತ, ನೀವು ಮಾಡೋದು ತಪ್ಪಲ್ಲ ಅಂದಾಗ ಆ ರೈತ ಕೈ ಮುಗಿದು ಹೇಳ್ತಾನೆ, ನ್ಯಾಯಾಧೀಶರೇ ನಾನು ತಪ್ಪು ಮಾಡಿಲ್ಲ. ಅಲ್ಲ ಇವ ನೋಡ್ಯಾನ, ನಾವು ನೋಡಿವಿ 900 ಗ್ರಾಮ್ ಐತಿ ಇವತ್ತು ಕೊಟ್ಟಿರುವಂಥದ್ದು. ಆಗ ರೈತ ಹೇಳ್ತಾನೆ, ನ್ಯಾಯಾಧೀಶರೇ ನನ್ನ ಮನ್ಯಾಗ ತಕ್ಕಡೈತಿ ಕಲ್ಲಿಲ್ಲ. ನಾ ಏನು ಮಾಡ್ತಿದ್ದೆ, ಪ್ರತಿನಿತ್ಯ ಇವಾಗ 1 ಕಿಲೋ ಬೆಣ್ಣೆ ಕೊಟ್ಟು ಅದೇ 1 ಕಿಲೋದ ಗಾತ್ರದಷ್ಟು ಬ್ರೆಡ್ ತೊಗೊಂಬರ್ತಿದ್ದೆ. ಆ ಬ್ರೆಡ್ಡನ್ನು 1 ಪರಡಿಯಲ್ಲಿಟ್ಟು, ಬೆಣ್ಣೆಯನ್ನು 1 ಪರಡಿಯಲ್ಲಿಟ್ಟು, ಇನ್ನೂ 1 ಗುಂಜಿ ಬೆಣ್ಣಿನ ಹೆಚ್ಚಿಗಿಟ್ಟು ನಾವು ಕೊಟ್ಟಿನಿ ಹೊರತು ನಾನೇನು ಅವನಿಗೆ ಮೋಸ ಮಾಡಿಲ್ಲ ಅಂತ ಹೇಳ್ತಾನ. ನ್ಯಾಯಾಧೀಶರಿಗೆ ಅಚ್ಚರಿ ಆಗತ್ತ. ಹಂಗಾರೆ ಆ ಬ್ರೆಡ್ ತೊಗೊಂಬರ ತಿಳ್ಕೊಂಡು ಬ್ರೆಡ್ ತೂಕ ಮಾಡಿದ್ರೆ ಆ ಬ್ರೆಡ್ 900 ಗ್ರಾಮ್ ಐತಿ. ಇಲ್ಲಿ ಹೇಳ್ರಿ ಯಾರು ಮೋಸ ಮಾಡಿದ್ರು? ಪಾಪ ರೈತ ಮೋಸ ಮಾಡಿದ್ನ. ಇವತ್ತಂತೀವಿ ರೈತ ಶ್ರಮ ವಹಿಸಿ ಕಷ್ಟಪಟ್ಟು ದುಡಿತಾನೆ, ಆ ದುಡಿದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ರೈತ ಎಷ್ಟು ನಷ್ಟ ಅನುಭವಿಸ್ತಾ ಇದ್ದಾನೆ. ರೈತನ ಶ್ರಮದ ಬೆವರು ಯಾರಿಗೂ ಅರ್ಥನ ಆಗ್ತಾ ಇಲ್ಲ. ಇವತ್ತು ಮಧ್ಯಂತರ ಏನು ವ್ಯಾಪಾರ ಮಾಡ್ತಾರಲ್ಲ, ರೈತನ ತಗೊಂಡು ಅಲ್ಲಿ ಕೊಡ್ತಾರಲ್ಲ, ಅವ್ರು ಏನೂ ಕಷ್ಟಪಡ್ಲಾರನ ದೊಡ್ಡ ಕಾರ್ನಾಗ ಅಡ್ಡಾಡ್ತಾರ. कुमारेश्वर महाराज की जय, सिद्धलिंगेश्वर महाराज की जय, श्री दत्तेश्वर महाराज की जय, मंगलम जय पार्वती शिव हर हर महादेव. ಕರ್ಮದ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ, ನಾನು ಮತ್ತೊಬ್ಬರಿಗೆ ಮೋಸ ಮಾಡಿದರೆ ನನಗೆ ಯಾವುದೋ ರೂಪದಲ್ಲಿ ಪ್ರತಿಯಾಗಿ ನನಗೆ ಮೋಸ ಆಗುತ್ತೆ ಅನ್ನೋದಕ್ಕೆ ನಾವು ಭಾಳ ಒಬ್ಬ ಬೇಕರಿ ಮಾಲಕ ಯಾವ ರೀತಿಯಾಗಿ ರೈತನಿಗೆ ಮೋಸ ಮಾಡ್ತಾನೆ, ರೈತನಿಗೆ ಅಷ್ಟೇ ಮೋಸ ಮಾಡಿಲ್ಲ, ಅವನ ಹತ್ರ ಯಾರ್ಯಾರು ವ್ಯವಹಾರ ಮಾಡ್ಯಾರ ಎಲ್ಲರಿಗೂ ಮೋಸ ಮಾಡ್ಯಾರ. ಅಂದರೆ ನಾವೆಲ್ಲ ರೈತಾಪಿ ವರ್ಗದವರಿದ್ದೀವಿ. ನಾವು ತಿಳ್ಕೋಬೇಕು, ಯಥಾ ಬೀಜಂ ತಥಾ ಫಲಂ ಅಂತ ಹೇಳ್ತಾರೆ. ನಾವು ಎಂಥ ಬೀಜ ಬಿತ್ತೀವಿ ಅಂಥ ಫಲ ಸಿಗಲಿಕ್ಕೆ ಸಾಧ್ಯ ಐತಿ. ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಕೇಳಿದ್ರೆ ಸಿಗತ್ತಾ? ಸಿಗೋದೇನು? ಬೇವಿನ ಫಲನೇ ಸಿಗಬೇಕು. ಮಾವಿನಿಂದ ಮಾವೇ ಸಿಗಬೇಕು. ಸಿಹಿಯಿಂದ ಸಿಹಿ ಸಿಗುತ್ತೆ, ಕಹಿಯಿಂದ ಕಹಿ ಸಿಗುತ್ತೆ. ಈ ಜೀವನ ಸತ್ಯವನ್ನು ತಿಳ್ಕೊಂಡು ನಾವು ನಮ್ಮ ಕಾಯಕವನ್ನು ಮಾಡಬೇಕು. ನಮ್ಮ ಕಾಯಕದಲ್ಲಿ ಸತ್ಯವಾಗಿ, ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಕೆಲಸವನ್ನು ಮಾಡಬೇಕು. ಯತ್ ಭಾವ ತತ್ ಭವತಿ ಅಂತ ಹೇಳ್ತಾರೆ. ನಮ್ಮ ಭಾವನೆಗಳು ಶುದ್ಧವಾಗಿದ್ದರೆ, ನಮ್ಮ ಭಾವಗಳು ಒಳ್ಳೆಯದಾಗಿದ್ದರೆ ನಮಗೆ ಖಂಡಿತವಾಗಲೂ ಒಳ್ಳೆಯದಾಗೇ ಆಗತ್ತೆ. ಅದರಲ್ಲಿ 2 ಮಾತಿಲ್ಲ. ನಮ್ಮ ಭಾವನೆಗಳೇ ಅಶುದ್ಧವಾಗಿ ನನಗೆ ಒಳ್ಳೆಯದಾಗಬೇಕಂತ ಬಯಸಿದರೆ ಖಂಡಿತ ಒಳ್ಳೆಯದಾಗೋದಿಲ್ಲ. ಈ ಒಂದಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಬಯಸೋಣ. ಎಷ್ಟೇ ನಮಗೆ ಕೆಟ್ಟದ್ದು ಕೇಳಿದರೂ, ಕೆಟ್ಟದ್ದು ನೋಡಿದರೂ ಕೂಡ ನಾವು ಆ ಕಡೆ ವಿಚಲಿತರಾಗದೆ ಸಾಧ್ಯವಾದಷ್ಟು ನನ್ನ ಶಕ್ತಿಯನ್ನು ಮೀರಿ ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ, ಕಾಯಕ ನಿಷ್ಠೆಯಿಂದ, ಕಾಯ ವಾಚ ಮನಸ ನನಗಿರುವಂಥ ಕಾಯಕ, ಅದು ಸಣ್ಣದ ಇರಲಿ ದೊಡ್ಡದ ಇರಲಿ, ಆ ಕೆಲಸದಲ್ಲಿ ಭಗವಂತನನ್ನು ಕಂಡು, ಕಾಯಕದಲ್ಲಿ ಕೈಲಾಸವನ್ನು ಕಂಡು ನೀವೆಲ್ಲರೂ ಕೂಡ ಉತ್ತಮ ರೀತಿಯ ಕಾಯಕಗಳನ್ನು ಮಾಡ್ತಾ ಈ ಸಮಾಜದ ಅಭ್ಯುದಯಕ್ಕಾಗಿ ನಮ್ಮದೊಂದಿಷ್ಟು ಅಳಿಲು ಸೇವೆಯನ್ನು ಸಲ್ಲಿಸೋಣ ಅನ್ನುವಂಥ ವಿಚಾರವನ್ನು ಇವತ್ತಿನ 3ನೇ ದಿನದಲ್ಲಿ ಒಂದಷ್ಟು ನನ್ನ ಮತಿಗೆ ತಿಳಿದಂಥ ವಿಚಾರಗಳನ್ನು ತಮ್ಮ ಮುಂದೆ ಸಾದರಪಡಿಸಿದ್ದೇನೆ. ನಾಳೆ ಇದೇ ಒಂದು ಕಾಯಕ ಮತ್ತು ದಾಸೋಹ, ಈ 2 ವಿಚಾರಗಳನ್ನು ಇಟ್ಟುಕೊಂಡು ನಾನು ನಿಮ್ಮ ಮುಂದೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ
ನಮ್ಮ ವಿಚಾರಗಳನ್ನು, ನಮಗೆ ಇವೇನು ಗೊತ್ತಿಲ್ಲ ಅಂತಲ್ಲ, ಎಲ್ಲವೂ ಗೊತ್ತಿರುವಂಥವೇ, ಎಲ್ಲವೂ ಗೊತ್ತಿರುವಂಥದ್ದೇ, ತಿಳ್ಕೊಂಡಿರುವಂಥದ್ದೇ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೇನು ಮಾಡುತ್ತೆ, ಮಾನವನ ಸಹಜ ಗುಣ ಇಂಥ ಒಂದು ಕೆಲಸ ಮಾಡುವಾಗ ಇದು ಒಳ್ಳೆಯದೈತೋ ಕೆಟ್ಟದ್ದೈತೆ ಅನ್ನುವಂಥ ಯೋಚನೆ ಮಾಡದೆ ಒಮ್ಮೊಮ್ಮೆ ದುಡುಕಿ ಬಿಡ್ತೀವಲ್ಲ, ಅಂಥ ದುಡುಕುವಂಥ ಮನಸ್ಸುಗಳಿಗೆ ಇಂಥ ವಿಚಾರಗಳು, ಶರಣರ ಸುಳ್ಳುನುಡಿಗಳು ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ ಬೆಳಕಾಗ್ತವೆ. ಮುಂದೆ ಏನಾದರೂ ಕೆಲಸ ಮಾಡುವಾಗ ಒಂದಷ್ಟು ಎಚ್ಚರ ನಮ್ಮ ಜಾಗೃತ ಮನಸ್ಸಿನಲ್ಲಿ ಉಳಿದು ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ತೊಡಗಿಸುತ್ತೆ ಅನ್ನುವಂಥ ಸಚ್ಚಿಂತನೆಯನ್ನು, ನನ್ನ ಇಲ್ಲಿಯವರೆಗಿನ ವಿಚಾರಗಳನ್ನು ಭಗವಂತನ ಈ ಗ್ರಾಮದ ದೈವಕ್ಕೆ ಅರ್ಪಿಸಿ ಇವತ್ತಿನ ಏನು ಆಧ್ಯಾತ್ಮಿಕ ಚಿಂತನಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ನಾಳೆ ಎಲ್ಲರೂ ಕೂಡ ಬೇಗನೆ ಬರ್ರಿ. ನಾನು ದಿನ ಬಂದು ಒಂದೊಂದು ತಾಸು ಕಾಯಕತ್ತಿದ್ದೆ. ಇವತ್ತು ನಾನು 8:00 ಬಂದಿನಿ, ಬರೆದ ತಕ್ಷಣ ಪ್ರಾರಂಭ ಆಯಿತು. ನಾಳೆ ಇನ್ನೂ ಬೇಗ ಬಂದರೆ 8 ಗಂಟೆಗೆ ಪ್ರಾರಂಭ ಮಾಡೋಣ. 1 ಗಂಟೆ 9 ಮುಗಿತೈತಿ. ಎಲ್ಲರೂ ಕೂಡ ಶ್ರದ್ಧೆಯಿಂದ ಬರ್ರಿ. ಏನಾದರೂ ನನಗೆ ಲೋಪಗಳು ಕಂಡು ಅಂದರೆ ತಿಳಿಸಿಡ್ರಿ. ನಾನು ಸಣ್ಣವದೀನಿ. ಯಾಕಂದರೆ ಇಲ್ಲಿ ಬಹಳಷ್ಟು ಜ್ಞಾನವೃದ್ಧರಿದ್ದೀರಿ, ವಯೋವೃದ್ಧರಿದ್ದೀರಿ, ಹಿರಿಯರಿದ್ದೀರಿ. ನಿಮ್ಮಿಂದ ಇನ್ನೂ ಇಂಥ ವಿಚಾರಗಳು ಬಂದರೆ ಚಲೋ ಅಂತ ಹೇಳಿದರೆ ನಾನು ಆ ನಿಟ್ಟಿನಲ್ಲಿ, ಯಾಕಂದರೆ ತನ್ನ ಕಣ್ಣು ಬೆನ್ನು, ತನ್ನ ಮುಖ ಬೆನ್ನು ತನ್ನ ಕಣ್ಣಿಗೆ ಮರೆವು. ನನ್ನ ಮುಖ, ನನ್ನ ಬೆನ್ನು ನನ್ನ ಕಣ್ಣಿಗೆ ಕಾಣೋದಿಲ್ಲ. ನನ್ನ ಹತ್ರ ಏನು ದೋಷ ಅದಾವ ಗೊತ್ತಾಗೋದಿಲ್ಲ. ನನ್ನಲ್ಲಿರುವಂಥ ದೋಷವನ್ನು ಇನ್ನೊಬ್ರು ಹೇಳಿದಾಗ ನನಗೆ ಗೊತ್ತಾಗತ್ತೆ. ಯಾಕ? ನನ್ನ ಮುಖ ಬೆನ್ನು ನನ್ನ ಕಣ್ಣಿಗೆ ಮರೆವು. ನನ್ನ ಗುಣದೋಷಗಳನ್ನು ಅರಿಯಲು ಸಾಧ್ಯವೇ? ಇಂಥ ಗುಣದೋಷಗಳನ್ನು ತಿಳಿಸುವಂಥ ಮತ್ತೊಬ್ಬ ವ್ಯಕ್ತಿ ನಮಗೆ ಬೇಕು, ಮತ್ತೊಂದು ಶಕ್ತಿ ನಮಗೆ ಬೇಕು. ಅದೇ ಜಾಗೃತ ಮನಸ್ಸು. ನಾನು ಏನಾದರೂ ತಪ್ಪು ಮಾಡ್ತಾ ಇದ್ರೆ ಎಲ್ಲಿ ತಪ್ತಾ ಇದ್ದೀನಿ ಅನ್ನುವಂಥ ಕೇಳಿಬಿಟ್ರೆ ಅಲ್ಲಿ ಅದಕ್ಕೇನಾಗಿರುತ್ತೆ, ಪರಿಹಾರ ಸಿಗುತ್ತೆ. ಆ ನಿಟ್ಟಿನಲ್ಲಿ ನನ್ನ ಇದು 2ನೇ ಪ್ರಯತ್ನ. ಇಂಥ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಭಗವಂತನ, ಅಂದರೆ ಎಲ್ಲರಲ್ಲಿಯೂ ಭಕ್ತಿ ಅನ್ನುವಂಥದ್ದು, ಶ್ರದ್ಧೆ ಅನ್ನುವಂಥದ್ದು ಮನೆ ಮಾಡಿರ್ತೈತಿ. ಅಂಥ ಒಂದು ಪವಿತ್ರ ವೇದಿಕೆಯಲ್ಲಿ ನಾನು ಇವತ್ತು 2ನೇಯ ಒಂದು ಸರಣಿಯಲ್ಲಿ, ಅಂದರೆ ಕೆರೂರದಲ್ಲಿ 15 ದಿನಗಳ ಕಾಲ ವಚನೋಪನ್ಯಾಸ ಕೊಟ್ಟಿದ್ದೆ. ನನಗೆ 2ನೇ ಅವಕಾಶವನ್ನು ಕುಟುಗುಣಕೇರಿ ಸಮಸ್ತ ದೈವ ಕೊಟ್ಟಿದೆಯಲ್ಲ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತಮ್ಮ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣಾರ್ಥಿಗಳು.